ಶೈಕ್ಷಣಿಕವಾಗಿ ಹಿಂದುಳಿದ ಲಂಬಾಣಿ ಸಮುದಾಯದಿಂದ ಬಂದವರಾದ ಲಲಿತಾ ನಾಯಕ್ ಅವರು ಸ್ವಸಾಮರ್ಥ್ಯದಿಂದ ವಿದ್ಯಾಭ್ಯಾಸ ಪಡೆದು ವಿಶಿಷ್ಟ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು. ಯಾವುದೇ ಕವಿ ಆಗಿದ್ರೂ ಕೂಡ ಪ್ರಸ್ತುತಕ್ಕೆ ಸ್ಪಂದಿಸದೆ ಬದುಕಿದ್ರೆ ಅವನು ಬದುಕಿರೋದು ವ್ಯರ್ಥ ಅಂತ. ಪ್ರಸ್ತುತಕ್ಕೆ ಮಿಡಿಯುತ್ತಲೇ, ವರ್ತಮಾನಕ್ಕೆ ಮಿಡಿಯುತ್ತಲೇ ಬದುಕಬೇಕು ಅಂತ ಹೇಳ್ತಾರೆ. ಒಂದು ವ್ಯವಸ್ಥೆ ಕ್ರೋಧಕ್ಕೊಳಗಾಗಿ ಸಾಮರಸ್ಯವನ್ನ ಮರೆತು ಪರಸ್ಪರ ಕಚ್ಚಾಡುವ ಹಾಗೆ ಬರೆದ್ಬಿಡೋರು ಇರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ KB, ಕನ್ನಡ ಉಪನ್ಯಾಸಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು 4ನೇ ಚತುರ್ಮಾಸಕ್ಕೆ ಸಂಬಂಧಪಟ್ಟ ಹಾಗೆ BCA ಮಕ್ಕಳಿಗಿಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ನಮ್ಮ BT ಲಲಿತಾ ನಾಯಕ್ ಮೇಡಮ್ ಅವರು ಬರೆದಿರುವಂತಹ ಒಂದು ವಿಶೇಷವಾದಂಥ ಪದ್ಯ ಹುಡುಕಿದರೂ ಸಿಗಲಲ್ಲದು ಅನ್ನುವಂಥ ಪದ್ಯವನ್ನು ಕುರಿತು ಮಾತನಾಡೋನಿದ್ದೀನಿ. ಮೊದಲು ಬನ್ನಿ BT ಲಲಿತಾ ನಾಯಕ್ ಮೇಡಮ್ ಅವರ ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಕವಯಿತ್ರಿ ಪರಿಚಯ. ಸಾಹಿತ್ಯ, ಪತ್ರಿಕೋದ್ಯಮ, ಸಮಾಜ ಸೇವೆ ಹಾಗೂ ರಾಜಕೀಯ ಹೀಗೆ ವಿಭಿನ್ನ ನೆಲೆಗಳಲ್ಲಿ ಸಕ್ರಿಯರಾಗಿರುವ BT ಲಲಿತಾ ನಾಯಕ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ತಂಗಲಿ ತಾಂಡದವರು. 4 ಏಪ್ರಿಲ್ 1945ರಲ್ಲಿ ಜನಿಸಿದ ಇವರ ತಂದೆ ಶ್ರೀ ಬಾಲಾಜಿ ನಾಯಕ್, ತಾಯಿ ಶ್ರೀಮತಿ ಗಂಗಾಬಾಯಿ ಅಂತೆ. ಈ ಪ್ರಾಸಂಗಿಕವಾದಂಥ ಈ ಭಾವಚಿತ್ರ ಶ್ರೀರಂಗಪಟ್ಟಣ ಕವಿಗೋಷ್ಠಿಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅವರ ಅಧ್ಯಕ್ಷತೆಯಲ್ಲಿ ನಾನು ಕವಿತೆಯನ್ನು ವಾಚನ ಮಾಡಿದ್ದೆ. ಆಗ ನನ್ನನ್ನು ಸನ್ಮಾನಿಸಿದಂಥ ಸಂದರ್ಭದ ಫೋಟೋ ಇದು. ಮೇಡಮ್ ಅವರು ಬಹಳ ಸಕ್ರಿಯವಾಗಿ ರಾಜಕೀಯದಲ್ಲೂ ತೊಡ್ಕೊಂಡ್ರು, ಸಾಹಿತ್ಯ ಕ್ಷೇತ್ರದಲ್ಲೂ ತೊಡ್ಕೊಂಡ್ರು. ನೋಡಿ, ಸಾಹಿತ್ಯ ಮತ್ತು ಪತ್ರಿಕೋದ್ಯಮ, ಸಮಾಜ ಸೇವೆ ಹಾಗೂ ರಾಜಕೀಯ ಹೀಗೆ ವಿಭಿನ್ನ ನೆಲೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಜಾಣ್ಮೆಯನ್ನ, ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಸಕ್ರಿಯರಾಗಿರುವ BT ಲಲಿತಾ ನಾಯಕ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ತಂಗಲಿ ತಾಂಡದವರು ಇವರು. ವಸ್ತುನಿಷ್ಠವಾಗಿ ಒಂದು ರೀತಿ ಟ್ರೈಬ್ ಮೇಡಮ್ ಅವರು ಇವರು. ಆಗಿದ್ದುಕೊಂಡು ಕೂಡ ಆ ಜನಾಂಗಕ್ಕೆ ಪ್ರೇರಕ ಸ್ಫೂರ್ತಿಯಾಗಿ ಬೆಳ್ಕೊಂಡವರು. ನಾವು ಕೂಡ ಈ ರೀತಿ ಸಾಧನೆ ಮಾಡಬೇಕು ಅಂತೇಳಿ ಎಲ್ಲ ಹೆಣ್ಮಕ್ಳಿಗೆ ಮಾದರಿಯಾದವರು ಇವರು. ಶೈಕ್ಷಣಿಕವಾಗಿ ಹಿಂದುಳಿದ ಲಂಬಾಣಿ ಸಮುದಾಯದಿಂದ ಬಂದವರಾದ ಲಲಿತಾ ನಾಯಕ್ ಅವರು ಸ್ವಸಾಮರ್ಥ್ಯದಿಂದ ವಿದ್ಯಾಭ್ಯಾಸ ಪಡೆದು ವಿಶಿಷ್ಟ ವ್ಯಕ್ತಿತ್ವವನ್ನು ರೂಪಿಸಿಕೊಂಡರು. ಸ್ವಸಾಮರ್ಥ್ಯದಿಂದ ನೋಡಿ, ಓದಬೇಕು ಅನ್ನುವಂಥ ಛಲ, ಬೆಳಿಬೇಕು ಅನ್ನುವಂಥ ಛಲವನ್ನು ಇಟ್ಕೊಂಡಾಗ ಹೆಣ್ಮಗಳು ಕೂಡ ಬೆಳೆದು ನಿಲ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಮೇಡಮ್ ಅವರು ಉದಾಹರಣೆ. ವಿಶಿಷ್ಟ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಚಿಕ್ಕ ವಯಸ್ಸಿನಲ್ಲೇ ಬರಹಕ್ಕೆ ತೊಡಗಿದ ಇವರು ರೇಡಿಯೋ ನಾಟಕಗಳ ಮೂಲಕ ತಮ್ಮ ಬರವಣಿಗೆಯನ್ನು ಆರಂಭಿಸಿ ಬುದ್ಧಿವಂತರು, ಪ್ರೇಮ ವಿವಾಹ, ನಂಬಿಕೆಟ್ಟೆನಲ್ಲೋ ಮುಂತಾದ 11 ಸಾಮಾಜಿಕ ಕಳಕಳಿಯ ಬಾನುಲಿ ನಾಟಕಗಳನ್ನು ಹೊರತಂದರು. 11 ಸಾಮಾಜಿಕ ಕಳಕಳಿ ಇರುವಂಥ ಬಾನುಲಿ ಅಂದರೆ ರೇಡಿಯೋ ನಾಟಕಗಳನ್ನು ಹೊರತರ್ತಾರೆ. ಅದರಲ್ಲಿ ಮುಖ್ಯವಾಗಿ ಬುದ್ಧಿವಂತರು ಅಂತೇಳಿ, ಪ್ರೇಮ ವಿವಾಹ ಅಂತೇಳಿ, ನಂಬಿಕೆಟ್ಟೆನಲ್ಲೋ ಅನ್ನುವಂಥ ಆಗಿರ್ಬೋದು. ಹೀಗೆ 11 ಸಾಮಾಜಿಕ ಕಳಕಳಿ ಇರುವಂತಹ ಬಾನುಲಿಯ ನಾಟಕಗಳು ಅಥವಾ ರೇಡಿಯೋ ನಾಟಕಗಳನ್ನ ರಚಿಸಿ ಹೊರತರ್ತಾರೆ. ಮುಂದಕ್ಕೆ ನೋಡೋಣ. 1986ರಿಂದ 1992ರವರೆಗೆ ಕರ್ನಾಟಕ ವಿಧಾನ ಪರಿಷತ್ ಸದಸ್ಯೆಯಾಗಿ, 1994ರಿಂದ 1999ರವರೆಗೆ ವಿಧಾನಸಭಾ ಸದಸ್ಯೆಯಾಗಿದ್ದ ಇವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗೆಯೇ 10 ಸಂಘ ಸಂಸ್ಥೆಗಳ ಪದಾಧಿಕಾರಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಸರ್ಕಾರದ ವಲಯದಲ್ಲಿ ಇದ್ದುಕೊಂಡು ಕೂಡ ಆ ಸೇವೆಯನ್ನ ಸಲ್ಲಿಸಿ ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳನ್ನು ಕೊಟ್ಟವರು. ಆ ಸಂದರ್ಭದಲ್ಲಿ ಕಂಡುಂಡಂತಹ ಸತ್ಯಗಳನ್ನ ಇವರು ಬರವಣಿಗೆಯಲ್ಲಿ ಬರಿತಾ ಹೋದ್ರು. ಕಾವ್ಯ, ಕತೆ, ಕಾದಂಬರಿ ಸೇರಿದಂತೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಇವರು ನೆಲೆಬೆಲೆ, ಗತಿ ಎಂಬ 2 ಕಾದಂಬರಿಗಳನ್ನು ಬರ್ತಿದ್ದಾರೆ. ನೆಲೆಬೆಲೆ ಅನ್ನುವಂಥದ್ದು ಒಂದು, ಗತಿ ಅನ್ನುವಂಥ ಒಂದು ಕಾದಂಬರಿ. ಗತಿ ಅಂತೂ ಬಹಳ ಸೊಗಸಾಗಿದೆ. ಇದು ಲಂಬಾಣಿ ತಾಂಡದಲ್ಲಿ ಬೆಳೆಯುವಂಥ ಹೆಣ್ಣುಮಕ್ಕಳ ಪರಿಸ್ಥಿತಿ ಹೇಗೆ, ಯಾವ ರೀತಿಯಲ್ಲಿ ಅವರ ಬದುಕಿರುತ್ತೆ, ಎಂಥ ಅನ್ಯಾಯಕ್ಕೆ ತುಳಿತಕ್ಕೊಳಗಾಗ್ತಾರೆ ಅನ್ನುವಂಥ ವಿಚಾರಗಳನ್ನು ಬಹಳ ಸೊಗಸಾಗಿ ಬರೆದಿದ್ದಾರೆ. ಬಹಳ ನೋವಾಗುತ್ತೆ ಅದರಲ್ಲಿ. ಹಬ್ಬ ಮತ್ತು ಬಲಿ ಕಥಾ ಸಂಕಲನ ಇದೆ. ನಮ್ರೂಪ್ಲಿ, ಇದೇ ಕೂಗು ಮತ್ತೆ ಮತ್ತೆ, ಬಿದಿರು ಮೇಳೆ ಕಂಟಿಯಲ್ಲಿ ಎಂಬ ಕವನ ಸಂಕಲನಗಳು, ಬಂಜಾರ ಹೆಜ್ಜೆ ಗುರುತುಗಳು, ಗ್ರಹಿಕೆ ಗೊಂಚಲು ಎಂಬ ಲೇಖನ ಸಂಕಲನಗಳನ್ನು ಹೊರತಂದಿದ್ದಾರೆ. ವಿಶೇಷವಾದಂಥ ಬರವಣಿಗೆ ಇವ್ರದ್ದು, ಓದಲೇಬೇಕು ನಾವೆಲ್ಲರೂ. ಇವರ ಸಾಹಿತ್ಯ ಸೇವೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀಮತಿ ಸಾವಿತ್ರಮ್ಮ ದೇಜಗೌ ಪ್ರಶಸ್ತಿ, ದಾನ ಚಿಂತಾಮಣಿ ಪ್ರಶಸ್ತಿ, ನಾಡಚೇತನ ಪ್ರಶಸ್ತಿ, ಮಹಿಳಾ ರತ್ನ ಪ್ರಶಸ್ತಿ
ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ದಕ್ಕಿದೆ. ಜೊತೆಗೆ ಕುವೆಂಪು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. BT ಲಲಿತಾ ನಾಯಕ್ ಮೇಡಮ್ ಅವರಿಗೆ ಕುವೆಂಪು ವಿಶ್ವವಿದ್ಯಾನಿಲಯದವರು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ನೋಡೋಣ. ವಸ್ತು ಆಶಯ ಹುಡುಕಿದರೂ ಸಿಗಲಲ್ಲದು ಅನ್ನುವಂಥ ಈ ವಿಶೇಷ ಪದ್ಯದ ಆಶಯ ಏನು, ಏನನ್ನು ಹೇಳಲಿಕ್ಕೆ ಹೊರಟಿದೆ, ಯಾವ ರೀತಿಯ ಸಂದೇಶವನ್ನು ನಮಗೆ ಮುಟ್ಟಿಸ್ತಾ ಇದೆ ಅಂತೇಳಿ 4ನೇ ಚತುರ್ಮಾಸದ BCA ಮಕ್ಕಳು ಈ ಪದ್ಯವನ್ನು ಓದುವುದರ ಮೂಲಕ ತಮ್ಮ ಅಂತರಂಗವನ್ನು ಯಾವ ರೀತಿ ಅರಳಿಸ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಮಾತಾಡ್ತಾ ಹೋಗ್ತಾರೆ. ಅದು ಹುಡುಕಿದರೂ ಸಿಗಲಲ್ಲದು ಅನ್ನುವಂಥ ಕವಿತೆ ಏನು ಹೇಳ್ತಾ ಇದೆ ನೋಡೋಣ. ಹುಡುಕಿದರೂ ಸಿಗಲಲ್ಲದು ಅಂತ ಏನು ನೋಡೋಣ. ಕವಿತೆಯು ಕವಿಗಿರಬೇಕಾದ ಸಮಕಾಲೀನ ಪ್ರಭೆಯ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವ ಉತ್ತಮ ಕವಿತೆಯಾಗಿದೆ. ಹುಡುಕಿದರೂ ಸಿಗಲಲ್ಲದು ಅನ್ನುವಂಥ ಕವಿತೆಯು ಕವಿಗಿರಬೇಕಾದ ಸಮಕಾಲೀನ ಪ್ರಭೆಯ ಹಿನ್ನೆಲೆಯಲ್ಲಿ ಮೂಡಿ ಬಂದಿರೋ ಉತ್ತಮ ಕವಿತೆಯಾಗಿದೆ. ಯಾವುದೇ ಕವಿ ಆಗಿದ್ರೂ ಕೂಡ ಪ್ರಸ್ತುತಕ್ಕೆ ಸ್ಪಂದಿಸದೆ ಬದುಕಿದ್ರೆ ಅವನು ಬದುಕಿರೋದು ವ್ಯರ್ಥ ಅಂತ. ಪ್ರಸ್ತುತಕ್ಕೆ ಮಿಡಿಯುತ್ತಲೇ, ವರ್ತಮಾನಕ್ಕೆ ಮಿಡಿಯುತ್ತಲೇ ಬದುಕಬೇಕು ಅಂತ ಹೇಳ್ತಾರೆ. ವರ್ತಮಾನ ಬದುಕಿನ ವೈರುಧ್ಯಗಳು ಇಲ್ಲಿ ತೆಳುವಂಗದ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ತೆರೆದುಕೊಂಡಿವೆ. ಆಧುನಿಕ ಸವಲತ್ತುಗಳ ನಡುವೆ ಬದುಕುತ್ತಾ ಸಹಜತೆಯನ್ನು ಕಳೆದುಕೊಂಡಿರುವ ಪ್ರಸ್ತುತ ಸಂದರ್ಭದ ಬದುಕನ್ನು ಕವಿ ಇಲ್ಲಿ ಧ್ವನಿಪೂರ್ಣವಾಗಿ ಅಭಿವ್ಯಕ್ತಿಸಿದ್ದಾರೆ. ಆಧುನಿಕ ಸವಲತ್ತುಗಳ ಮಧ್ಯೆ ಸಿಕ್ಕಾಕೊಂಡು ನೈಜ ಬದುಕನ್ನ ಮರ್ತ್ಬಿಟ್ಟಿರುವಂತ ವ್ಯಕ್ತಿಗಳು ಈ ಪ್ರೀತಿ ಪ್ರೇಮ ಅನ್ನುವಂಥದ್ದನ್ನೆಲ್ಲ ಕಳ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇರೋದು. ನಾಗರಿಕನಾದಂತೆಲ್ಲ ಮನುಷ್ಯ ಆರಾಮದಾಯಕ ಭಾವನೆಯಲ್ಲಿ ಬದುಕತೊಡಗಿದ್ದಾನೆ. ಹೌದು, ನಾಗರಿಕನಾದಂತೆಲ್ಲ ಅಂದ್ರೆ ನಗರೀಕರಣಕ್ಕೆ ಒಳಗಾದಂತೆಲ್ಲ ನಗರ ಜೀವನವನ್ನ ಅವನು ಬಳಸ್ಕೊಂಡಂಗಲ್ಲ. ಅವನೇನಾಗ್ತಾ ಇದ್ದಾನೆ ಅಂತಂದ್ರೆ ಆರಾಮದಾಯಕ ಭಾವನೆಯಲ್ಲಿ ಬದುಕತೊಡಗಿದ್ದಾನೆ. ರೈಲು, ಬಸ್ಸು, ಸಿನಿಮಾ, ಆಸ್ಪತ್ರೆ, ಕಾರ್ಖಾನೆ, ಕಚೇರಿ, ಮಹಲು, ಅಂಗಡಿ, ಮುಂಗಟ್ಟುಗಳೇ ಮುಂತಾದ ಆಧುನಿಕ ಅನ್ವೇಷಣೆಗಳು ಜೀವನ ಕ್ರಮವನ್ನು ಬದಲಾಯಿಸಿವೆ, ಇನ್ನಿಲ್ಲದ ಸೌಲಭ್ಯಗಳನ್ನು ಒದಗಿಸಿವೆ. ನಿಜ ಅಲ್ವೇನ್ರಿ? ಆಧುನಿಕತೆ ಬಂತು ಅಂತಂದ್ರೆ ಈ ಎಲ್ಲ ಅವಕಾಶಗಳು, ಈ ಎಲ್ಲ ಅನುಕೂಲಗಳು ನಮಗೆ ಸಿಗ್ತಾ ಇದೆ. ಹಣ ಅನುಕೂಲವನ್ನ ತಂದ್ಕೊಡುತ್ತೆ ಹೊರತು ಆನಂದವನ್ನಲ್ಲ ಅನ್ನುವಂಥದ್ದನ್ನ ನಾವು ಯಾವಾಗ್ಲೂ ಎಚ್ಚರಿಕೆಯಿಂದ ಗ್ರಹಿಸ್ಕೊಳ್ಬೇಕಾದಂತ ಸತ್ಯ ಅದು. ಬದುಕಿನ ಧಾವಂತದಲ್ಲಿ ಸಹಜ ಜೀವನದ ಎಲ್ಲ ಆನಂದಗಳನ್ನು ಕಳೆದುಕೊಳ್ಳುತ್ತಿರುವ ಬಗೆಗೆ ಈ ಕವಿತೆ ವಿಷಾದ ವ್ಯಕ್ತಪಡಿಸುತ್ತದೆ. ಬದುಕಿನ ಧಾವಂತದಲ್ಲಿ ನಾವು ಬದುಕಬೇಕು, ಇನ್ನಿಲ್ದಂಗೆ ಬದುಕಬೇಕು, ಹಂಗ್ ಬದುಕಬೇಕು, ಇನ್ನೊಬ್ಬರನ್ನ ನೋಡಿ ಬದುಕೋ ಅಂತ ಏನು ಪರಿಕಲ್ಪನೆಯನ್ನ ನಾವು ಹುಟ್ಟಾಕೊಂಡಿದೀವಿ. ಈಗ ನೋಡಿ, ಅವ್ರಂಗಿದ್ದಾರೆ ನಾವೆಂಗಿದೀವಿ ಅನ್ನೋದಕ್ಕಿಂತಲೂ ಬೇರೆಯವರ ಬದುಕನ್ನು ನೋಡೇ ನಾವು ಅವ್ರಂಗಾಗ್ಬೇಕು ಅಂತ ಬೆಳೀತಾ ಇದ್ವಿ. ನಾವು ನಮ್ಮಂಗೆ ಇರಬೇಕು ಅಂತ ನಾವು ಯೋಚನೆ ಮಾಡಿಲ್ಲ. ಬದುಕಿನ ಧಾವಂತದಲ್ಲಿ ಸಹಜ ಜೀವನದ ಎಲ್ಲ ಆನಂದಗಳನ್ನು ಕಳೆದುಕೊಳ್ಳುತ್ತಿರುವ ಬಗೆಗೆ ಈ ಕವಿತೆ ವಿಷಾದ ವ್ಯಕ್ತಪಡಿಸುತ್ತದೆ. ದಿನನಿತ್ಯದ ಜಂಜಾಟದಲ್ಲಿ, ಬಿಡುವಿರದ ಕೆಲಸದ ಒತ್ತಡದಲ್ಲಿ ಸಹಜ ಬದುಕಿನ ಸಂಕೇತವಾದ ನಗೆಯು ಮಾಯವಾಗಿದೆ. ಸಹಜವಾಗಿ ಇರಬೇಕಾದಂತ ವ್ಯವಸ್ಥೆ ಅವ್ಯವಸ್ಥೆಯಿಂದ ಕೂಡಿರೋದು. ಆ ಅವ್ಯವಸ್ಥೆ ಸಹಜವಾಗಿರುತ್ತಲ್ಲ, ಅದನ್ನ ನೋಡಿದಾಗ ನಗಬೇಕಾಗಿರುವಂತ ವಾತಾವರಣ ಕೆಟ್ಟೋಗಿದೆಯಲ್ಲ ಅಂತ ಅದನ್ನ ಈ ಕವಿತೆ ಧ್ವನಿಸ್ತಾ ಇರೋದು ಅಂತ ಹೇಳ್ತಾರೆ. ನೋಡಿ, ಬದುಕಿನ ಸಂಕೇತವಾದ ನಗೆಯು ಮಾಯವಾಗಿದೆ, ಸಹಜ ಬದುಕಿನ ನಗೆಯು ಅಂತ ಹೇಳ್ತಾರೆ. ಸಹಜ ಬದುಕಿನ ನಗೆಯು ಮಾಯವಾಗಿದೆ ಅಂದ್ರೆ ಅಸಹಜವಾಗಿ, ಕೃತಕವಾಗಿ ಬದುಕ್ತಾ ಇದೀವಿ. ನ್ಯಾಚುರಾಲಿಟಿ ಇಲ್ಲ, ನ್ಯಾಚುರಲ್ ಲೈಫಲ್ಲಿ ನಾವಿಲ್ಲ ಅಂತ ಹೇಳ್ತಾ ಇರೋದು. ಕೃತಕವಾಗಿ ಆರ್ಟಿಫಿಷಿಯಲ್ ಆಗಿ ಬದುಕ್ತಾ ಇದೀವಿ ಅಂತ ಹೇಳ್ತಾ ಇರೋದು. ಆಧುನಿಕತೆಯ ಶಿಖರಪ್ರಾಯದ ಬದುಕು ತನ್ನದಾಗಿದ್ದರೂ ಜೀವನೋತ್ಸಾಹದ ಪ್ರಮುಖ ಭಾಗವಾದ ಆನಂದವೇ ಇಲ್ಲಿ ಇಲ್ಲವಾಗಿದೆ. ಅದನ್ನು ಕಳೆದುಕೊಂಡದ್ದರ ಅರಿವಾದ ಕ್ಷಣವೇ ಹುಡುಕಿ ತೆಗೆಯುವ ಪ್ರಯತ್ನ ನಡೆದಿದೆ. ಆದರೆ ಯಾವ ಬಗೆಯಲ್ಲಿ ಅದನ್ನು ಹುಡುಕಲೆತ್ನಿಸಿದರೂ ಸಿಗದ ವಿಷಾದ ಈ ಕವಿತೆಯಲ್ಲಿದೆ. ನೋಡಿ, ಮುಂದಕ್ಕೆ ನೋಡಿ. ಸಕಲ ಸವಲತ್ತುಗಳ ನಡುವೆ ಸುಖಿ ಎಂದುಕೊಂಡಿರುವ ಮನುಷ್ಯನಲ್ಲಿ ಆತನಿಗೆ ಅರಿವಿಲ್ಲದಂತೆ ನಿಸರ್ಗ ಸಹಜ ಬದುಕು ಕಳೆದು ಹೋಗಿದೆ. ಸಕಲ ಸವಲತ್ತುಗಳು ಅಂದ್ರೆ ಅನುಕೂಲಗಳಿಂದ ನಾನು ಸುಖವಾಗಿರಬಹುದು ಅಂತೇಳಿ ಮನುಷ್ಯ ಅಂದ್ಕೊಂಡ್ಬಿಟ್ರೆ ಸಹಜವಾದ ಬದುಕು ಹೊರಟೋಗುತ್ತೆ ಅಂತ. ಅನುಕೂಲಗಳಿಲ್ಲದೆಯೂ ಆನಂದವನ್ನ ಪಡ್ಕೊಳ್ಬಹುದು ಅಂತ ಅಂದ್ಬಿಟ್ಟು, ಅನುಕೂಲಗಳು ಬಂದ್ಬಿಟ್ರೆ ನಾವು ತುಂಬಾ ಆನಂದವಾಗಿರ್ಬೋದು ಅಂತ ಮನುಷ್ಯ ಭಾವಿಸ್ಕೊಳ್ತಾ ಇರ್ತಾನೆ. ಆದ್ರೆ ಅನುಕೂಲಗಳು ಬಂದಂಗೆ ಇಲ್ಲಪ್ಪ, ನಿಜವಾದ ಸಂತೋಷ ಇದ್ರಲ್ಲ, ಸಹಜವಾದ ಬದುಕಿನಲ್ಲಿ ಇರೋದು ಅಂತೇಳಿ ಆಗ ಅವನಿಗೆ ಆರಂಭ ಆಗುತ್ತೆ. ಸಕಲ ಸವಲತ್ತುಗಳ ನಡುವೆ ಸುಖಿ ಎಂದುಕೊಂಡಿರುವ ಮನುಷ್ಯನಲ್ಲಿ ಆತನಿಗೆ ಅರಿವಿಲ್ಲದಂತೆ ನಿಸರ್ಗ ಸಹಜ ಬದುಕು ಕಳೆದು ಹೋಗಿದೆ. ಹಣ, ಅಂತಸ್ತು, ಅಧಿಕಾರಗಳು, ಮಾನವತೆ, ಪ್ರೀತಿ, ನಂಬಿಕೆಗಳನ್ನು ದೂರ ಮಾಡಿ ಮನುಷ್ಯನನ್ನು ಸ್ವಾರ್ಥಿಯನ್ನಾಗಿ ಮಾಡಿ
ಯಾಂತ್ರಿಕವಾಗಿಸಿವೆ. ಹಣ ಅನ್ನುವಂಥದ್ದು, ಹಣ, ಅಂತಸ್ತು, ಅಧಿಕಾರಗಳು ಮಾನವತೆ, ಪ್ರೀತಿ, ನಂಬಿಕೆಗಳನ್ನು ದೂರ ಮಾಡಿ ಮನುಷ್ಯನನ್ನು ಸ್ವಾರ್ಥಿಯನ್ನಾಗಿ ಮಾಡಿ ಯಾಂತ್ರಿಕವಾಗಿಸಿವೆ. ಯಾವುದು ಅಂದರೆ ಹಣ, ಅಂತಸ್ತು, ಅಧಿಕಾರಗಳು ಸಹಜ ಸಂತೋಷವನ್ನು, ನಗುವನ್ನು ಕಳೆದುಕೊಳ್ಳುವಂತೆ ಮಾಡಿವೆ. ನಿಜ, ಎಲ್ಲವೂ ಇದ್ದು ಇರಬೇಕಾದುದೇ ಇಲ್ಲದ ಸ್ಥಿತಿಯಲ್ಲಿ ಬದುಕುವಂತಹ ಸನ್ನಿವೇಶದಲ್ಲಿ ಇಂದಿನ ಮನುಷ್ಯನಿದ್ದಾನೆ. ಇಂತಹ ದುರ್ಬರ ಸನ್ನಿವೇಶದಲ್ಲಿ ಲಲಿತಾ ನಾಯಕ್ ಅವರು ಇಲ್ಲಿ ಸ್ವವಿಮರ್ಶಾ ನೆಲೆಯಲ್ಲಿ ಸಶಕ್ತವಾಗಿ ಮಂಡಿಸಿದ್ದಾರೆ. ಎಷ್ಟು ಸೊಗಸಾಗಿದೆ ನೋಡಿ ನೋಡಿ. ಸ್ವವಿಮರ್ಶಾ ನೆಲೆಯಲ್ಲಿ ಸಶಕ್ತವಾಗಿ ಮಂಡಿಸಿದ್ದಾರೆ ನೋಡಿ. ಹುಡುಕಿದರೂ ಸಿಗಲ್ಲದಂತ ಅಂದ್ರೆ ನಾನೇ ಪ್ರಯತ್ನ ಮಾಡ್ತಾ ಇದ್ದೀನಿ, ವ್ಯವಸ್ಥೆ ಒಳಗೆ ಇದ್ದುಕೊಂಡೆ ಈ ವ್ಯವಸ್ಥೆಯನ್ನ ನೋಡ್ತಾನೆ ಕಳೆದೋಗಿರೋ ನನ್ನ ನಗೆಯನ್ನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾ ಇರೋದು. ಬಹಳ ಸೊಗಸಾಗಿದೆ ನೋಡಿ. ಮುಂದಕ್ಕೆ ನೋಡೋಣ. ಇಲ್ಲಿಂದ ಕವಿತೆ ಆರಂಭ ಆಗುತ್ತೆ. ಹುಡುಕಿದರೂ ಸಿಗಲ್ಲ ಏನು ಹಾಗಾದ್ರೆ ಇತ್ತು ಅಂತ ಆಯ್ತಾ, ಮೊದಲಿತ್ತು, ಈ ಕಳೆದೋಗಿದೆ ಅಂತ. ಅಂದ್ರೆ ಬದಲಾಗುತ್ತಿರುವಂತಹ ಈ ಜಾಗತಿಕ ವ್ಯವಸ್ಥೆಯಲ್ಲಿ, ಸಮಾಜದ ವ್ಯವಸ್ಥೆಯಲ್ಲಿ ಇರುವ ಸಹಜವಾದ ನಗು ಕಳೆದೋಗಿದೆ. ವ್ಯವಸ್ಥೆ ಆ ರೀತಿ ಮಾಡ್ಬಿಡುತ್ತೆ. ಯಾವುದೇ ವ್ಯವಸ್ಥೆ ಆರೋಗ್ಯಕರವಾಗಿದ್ದಾಗ ನಗು ಆಗ್ಲಿ, ಸಂತೋಷ ಆಗ್ಲಿ ಹೊರಟಾಗಲ್ಲ. ಅದು ಅನಾರೋಗ್ಯಕರವಾದಂಥ ಬೆಳವಣಿಗೆಯನ್ನು ಪಡ್ಕೋತಾ ಇದ್ದಾಗ ನಗು ಅನ್ನುವಂಥದ್ದು ಮಾಯ ಆಗೋಗುತ್ತೆ ಅಂತ ಹೇಳ್ತಾ ಇರೋದು. ಹುಡುಕಿದರೂ ಸಿಗಲ್ಲದು. ಅಲ್ಲಪ್ಪ, ಮೊದಲು ನೋಡಿ ದೊಡ್ಡವರೆಲ್ಲ ಮಾತಾಡ್ತಿರ್ತಾರೆ, ನಮ್ಮ ಕಾಲದಲ್ಲಿ ಹೆಂಗಿರ್ಲಿಲ್ಲಪ್ಪ, ನಾವು ಬಹಳ ಚೆನ್ನಾಗಿದ್ವಿ, ಆ ಕಾಲನೇ ಬೇರೆ ರೀ ಅಂತ ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿರ್ತಾರಲ್ಲ. ಹಾಗೇನೆ ಒಂದು ಕಾಲಕ್ಕಿದ್ದಂಥ ನಗು ಕಳ್ಕೊಂಡಾಗ ಯಾವ ಕಾರಣಕ್ಕೆ ಕಳ್ಕೊಂಡ್ರು ಅನ್ನುವಂಥ ವಿಚಾರವನ್ನ ಇಲ್ಲಿ ಮಾತಾಡ್ತಾ ಹೋಗ್ತಾರೆ. ಅಂದ್ರೆ ಮನುಷ್ಯ ಮತ್ತು ವ್ಯವಸ್ಥೆ ನಡುವೆ ಇರುವಂತ ಘರ್ಷಣೆಯನ್ನ ಇಲ್ಲಿ ಮಾತಾಡ್ತಾ ಇದ್ದಾರೆ. ಮನುಷ್ಯ ಮತ್ತು ವ್ಯವಸ್ಥೆಯ ನಡುವಣ ಇರುವಂತ ಘರ್ಷಣೆಯನ್ನ ಮಾತಾಡ್ತಾ ಇರೋದು. ವ್ಯವಸ್ಥೆ ಸರಿಯಾಗಿದ್ದಾಗ ಘರ್ಷಣೆ ಆಗಲ್ಲ ಅಂತ ಹೇಳ್ತಾ ಇರೋದು. ಘರ್ಷಣೆ ಆದಾಗ ಇನ್ನಿಲ್ಲದ ಅವಿವೇಕಗಳು ಉಟ್ಕೊಳ್ತವೆ ನೋಡಿ. ಇವರು ಮಾತಾಡ್ತಾ ಇದ್ದಾರೆ, ಎಂತ ಆತಂಕ, ನೋವು ಇವುಗಳ ಈ ಮಾತುಗಳಲ್ಲಿ ಇದೆ ಅನ್ನೋದನ್ನ ನೋಡೋಣ. ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ. ಆಮೇಲೆ ಎಲ್ಲಾ ಕ್ಷೇತ್ರಗಳಲ್ಲೂ ಅವಿವೇಕ ಇದ್ದಾವೆ, ಆ ಕ್ಷೇತ್ರಗಳಲ್ಲೆಲ್ಲ ನನ್ನ ನಗುವನ್ನು ಹುಡ್ಕೊಳಕ್ ಹೋಗ್ತಾ ಇದ್ದೀನಿ ಅಂತ. ಎಲ್ಲಾದ್ರೂ ಸಿಗ್ಬಹುದಾ ಅಂತ ಅನ್ಬಿಟ್ಟು. ಅಂದ್ರೆ ಸಕಾರಾತ್ಮಕವಾದ ಸಹಜವಾದ ಲಯದಲ್ಲೇ ಬದುಕು ಇದ್ದಾಗ ನಗು ಅನ್ನುವಂಥದ್ದು ಬರುತ್ತೆ. ಕೃತಕ ಜೀವನ ಇದ್ದಾಗ, ಕೃತಕವಾಗೇ ಎಲ್ಲರೂ ಇದ್ದಾಗ ಅಲ್ಲಿ ನಗು ಅನ್ನುವಂಥದ್ದು ಮಾಯ ಆಗತ್ತೆ ಅಂತ ಹೇಳ್ತಾ ಇರೋದು. ಕಳೆದು ಹೋಗಿದೆ ನನ್ನ ನಗೆಯು, ಕೆದಕೆದಕ್ಕೆ ಹುಡುಕುತ್ತಿದ್ದೇನೆ ಸಿಗಲ್ಲ. ನಾನು ನಿರಂತರವಾದ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ಕಳೆದೋಗಿದೆ ನನ್ನ ನಗು, ನಿರಂತರವಾಗಿ ಕಳೆದು ಹೋಗಿದೆ ನನ್ನ ನಗೆಯು, ಕೆದಕೆದಕ್ಕೆ ಹುಡುಕುತ್ತಿದ್ದೇನೆ ಸಿಗಲ್ಲ. ಅದು ಸಿಗ್ತಾ ಇಲ್ಲ, ಅದು ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಅಕ್ಕಿ, ಬೇಳೆ, ಡೈರಿ ಹಾಲು, ಎಣ್ಣೆ ಡಬ್ಬಿ, ತರಕಾರಿ ಪುಟ್ಟಿಗಳಲ್ಲಿ, ಸಾರಿಗೆ ವಾಹನ, ರೈಲಿನಿಂದನದ ಹುರಿ ದಗೆಯಲ್ಲಿ, ಅಂಗಡಿ, ಕಾರ್ಖಾನೆ, ಹೋಟೆಲ್ಲು, ಸಿನಿಮಾ, ಆಸ್ಪತ್ರೆಗಳಲ್ಲಿ, ಕಚೇರಿ ಸೌಧಗಳಲ್ಲಿ, ಓಟು ನೋಟುಗಳಲ್ಲಿ, ಹಲವು 10 ಸಂಕೇತಗಳ ಅಡಿಯಲ್ಲಿ ಹುಡುಕುತ್ತೇನೆ ಸಿಗಲ್ಲದು. ಬಹಳ ಸಕ್ಸಾಗಿದೆ. ಎಲ್ಲೆಲ್ಲೆಲ್ಲ ನಾನು ನಗುವನ್ನು ಹುಡುಕ್ತಾ ಇದ್ದೀನಿ ಅಂತ. ನಗು ಇರಬೇಕಾದ ಜಾಗದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸಹಜವಾಗಿಯೇ ಬದುಕಿದ್ದಾಗ ನಾವು ಸಹಜವಾಗಿಯೇ ಇರುವಂತ ವ್ಯವಸ್ಥೆಯಲ್ಲಿ ಅವಿವೇಕಗಳನ್ನು ಗುರುತಿಸ್ಕೊಂಡಾಗ ನಗದಕ್ಕೆ ಸಾಧ್ಯ ಆಗಲ್ಲ, ಆಕ್ರೋಶಕ್ಕೆ ಒಳಗಾಗೋಗ್ತೀವಿ ನೋಡಿ. ಅದನ್ನ ಮಾತಾಡ್ತಾ ಇರೋದು. ಅಕ್ಕಿ, ಬೇಳೆ, ಡೈರಿ, ಹಾಲು, ಎಣ್ಣೆ ಡಬ್ಬಿ, ತರಕಾರಿ ಪುಟ್ಟಿಗಳಲ್ಲಿ ಅಂತ. ಇದೇನು ಮನುಷ್ಯನಿಗೆ ಬೇಕಾಗಿರುವಂತ ಪ್ರಾಥಮಿಕವಾದಂತ ಅಗತ್ಯಗಳು ಅಂತ. ಯಾಕೆ ವ್ಯವಸ್ಥೆಯಲ್ಲಿ ಅಕ್ಕಿ, ಬೇಳೆ, ಡೈರಿ ಹಾಲು ಇವುಗಳೆಲ್ಲವೂ ಕೂಡ ಬಹುಶಃ ಇವರು ರಾಜಕೀಯದಲ್ಲಿದ್ದರಿಂದ ಅಥವಾ ಸಮಾಜಕ್ಕೆ ತೆರೆದ ಕಣ್ಣವರಾಗಿದ್ದರಿಂದ ಬೆಲೆ ಏರಿಕೆ ಸಂದರ್ಭದಲ್ಲಿ ಅವರದನ್ನೆಲ್ಲ ನೋಡ್ತಿದ್ರು ಅನ್ಸುತ್ತೆ. ಸಾಮಾನ್ಯ ಮನುಷ್ಯನಿಗೆ ಬೇಕಾಗಿರೋದೇನ್ರೆ ಅಕ್ಕಿ, ಬೇಳೆ, ಡೈರಿ ಹಾಲು ಇವುಗಳ ಮೇಲೂ ಕೂಡ ಅಧಿಕವಾದ ತೆರಿಗೆಯನ್ನ ಹಾಕಿ ಕೊಂಡುಕೊಳ್ಳಕ್ಕಾಗದೇ ಇರೋಷ್ಟು, ಎಟುಕಲಾರದೇ ಇರೋಷ್ಟು ಬೆಲೆ ಮಾಡ್ಬಿಟ್ಟಾಗ ಸಹಜವಾಗಿ ಆಕ್ರೋಶಕ್ಕೆ ಒಳಗಾಗ್ತಾರೆ. ಎಲ್ಲಪ್ಪ ಎಲ್ಲವೂ ಉಚಿತವಾಗಿ ಸಿಗೋದಾದ್ರೆ ಅಥವಾ ಇನ್ನೇನೋ ಬಡಬಗ್ಗರನ್ನ ಅವ್ರನ್ನೆಲ್ಲ ನೋಡಿ ಸಂತೈಸುವಂತಹ ತಾಯಿ ಹೃದಯದ ರಾಜಕೀಯ ವ್ಯಕ್ತಿಗಳಿದ್ದಾಗ ಸಂತೋಷ ಆಗುತ್ತೆ, ಆಗ ನಗ್ತಾರೆ. ಅವ್ರು ಹಂಗಿಲ್ಲ, ಕೈಗೆಟಕ್ತಾ ಇರುವಂತ ಪರಿಸ್ಥಿತಿ. ಅಕ್ಕಿ, ಬೇಳೆ, ಡೈರಿ ಹಾಲು, ಈ ಎಣ್ಣೆ ಡಬ್ಬಿ, ತರಕಾರಿ ಪುಟ್ಟಿಗಳಲ್ಲಿ ಇವೆಲ್ಲವೂ ಕೂಡ ಸಾಮಾನ್ಯ ಮನುಷ್ಯನಿಗೆ ಕೈಗೆಟಕದೇ ಇರಬೇಕಾದ್ರೆ, ಹಸುವಿನಿಂದ ನರಳ್ತಾ ಇರಬೇಕಾದ್ರೆ, ಅಪ್ಪ ಇವುಗಳೆಲ್ಲ ಅವನಿಗೆ ಸಿಗ್ತಾ ಇಲ್ವಲ್ಲಪ್ಪ ಅಂತ ಹೇಳಿ ಅವುಗಳನ್ನೆಲ್ಲ ನೋಡಿದಾಗ, ಆಮೇಲೆ ಅದ್ರ ಜೊತೆಗೆ ಸಾರಿಗೆ ವಾಹನ, ರೈಲಿನಿಂದನದ ಹುರಿದಗೆಯಲ್ಲಿ ಅಂತ ಒಂದು ಸಾರಿಗೆ ವಾಹನ, ಇವೆಲ್ಲವೂ ಕೂಡ ಎಲ್ಲರ ಅನುಕೂಲಕ್ಕೂ ಆಗೋದು. ಆದರೆ ಎಲ್ಲರೂ ಕೂಡ ಇದನ್ನ ಬಳಸ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಕೊರೋನಾ ಸಂದರ್ಭದಲ್ಲಿ ನಾವು ಉತ್ತರ ಕರ್ನಾಟಕದ ಬೆಂಗಳೂರಿಗೆ ನಡ್ಕೊಂಡ್ ಬಂದವ್ರನ್ನ ಎಷ್ಟೊಂದು ಜನ ನೋಡಿದೀವಿ. ಅಂದ್ರೆ ವಾಹನಕ್ಕೆ ದುಡ್ಡು ಕೊಟ್ಬಿಟ್ಟು ಬರುವಂತ ಶಕ್ತಿ ಇಲ್ಲದೆ ಇರುವಂತ ಅವರೆಲ್ಲ ಇದ್ದಾರೆ. ಮತ್ತೆ ಇವರ ಅನುಭವದಲ್ಲಿ ಇನ್ನೆಂತೆಂಥ ವಿಚಾರಗಳನ್ನ, ದುರಂತ ಸತ್ಯಗಳನ್ನ ಕಂಡಿರಬಹುದು ಇವರು ಅಂತ ಅನ್ಸುತ್ತೆ.
ಅವರುಗಳನ್ನ ನೋಡಿದಾಗ ಅಂತ ತೀರ ಕಡುಬಡತನದಲ್ಲಿ ಬಳಲ್ತಾ ಇರುವಂತ ವ್ಯಕ್ತಿಗಳನ್ನ ನೋಡಿದಾಗ ನಗೋದಕ್ಕೆ ಎಲ್ರಿಗೆ ಸಾಧ್ಯ ಆಗತ್ತೆ. ಎಲ್ಲರೂ ಆನಂದವಾಗಿದ್ದಾಗ ಕೂಡಿ ಬಾಳೋಣ ಅನ್ನುವಂಥ ಸತ್ಯವನ್ನು ಅರ್ಥಕೊಂಡು ಎಲ್ಲರೂ ಚೆನ್ನಾಗಿದ್ದಾಗ ಅಂತ ಸನ್ನಿವೇಶಗಳನ್ನು ನೋಡಿ ನಗೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಬೆಲೆ ಏರಿಕೆಯ ದುಬಾರಿತನದಿಂದ ತುಂಬಿರುವಂತ ವ್ಯವಸ್ಥೆಯಲ್ಲಿ ಜನಸಾಮಾನ್ಯ ನಳ್ತಾ ಇದ್ದಾಗ ಅವನನ್ನು ನೋಡಿ ನಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಈ ಮಾತುಗಳನ್ನು ಕಟ್ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಕ್ಕಿ, ಬೇಳೆ, ಡೈರಿ ಹಾಲು, ಎಣ್ಣೆ ಡಬ್ಬಿ, ತರಕಾರಿ ಪುಟ್ಟಿಗಳಲ್ಲಿ ಒಂದು ಸೊಫಿಸ್ಟಿಕೇಟೆಡ್ ಪೀಪಲ್ ಇವುಗಳನ್ನೆಲ್ಲ ಸಹಜವಾಗಿ ಮನೆ ಬಾಗಿಲಿಗೆ ತರಿಸ್ಕೊತಾ ಇದ್ದಾರೆ. ಆಯ್ತಾ, ಕೆಲವರು ಇಲ್ವೇ ಇಲ್ಲ, ಆ ಥರದಂಥ ಪರಿಸ್ಥಿತಿ ಇರುತ್ತೆ. ಎಣ್ಣೆ ಡಬ್ಬಿ, ತರಕಾರಿ ಪುಟ್ಟಿಗಳಲ್ಲಿ ಅಂತ ಈ ಇವುಗಳೆಲ್ಲ ಸಹಜವಾದಂಥ ಬದುಕು ಹೀಗೆ ನಮ್ಮ ಮನೆ ಬಾಗಿಲಿಗೆ ಬಂದ್ಬಿಡುತ್ತೆ. ನಾವು ಏನೋ ಸುಮ್ಮನೆ ಫೋನ್ ಹಾಯಿಸಿದ್ರೆ ಸಾಕು, ಇವೆಲ್ಲವೂ ಮನೆಗೆ ತಂದು ಕೊಡ್ತಾರೆ. ಇಷ್ಟೊಂದು ಅನುಕೂಲ ಇದೆ, ಇಷ್ಟೆಲ್ಲ ಅನುಕೂಲಗಳು ಹಣದಿಂದ ಸಿಗ್ತಾ ಇದೆ ಅಂತಂದಾಗ ಆ ಅನುಕೂಲಗಳನ್ನು ಪಡ್ಕೊಳ್ತಾ ನಗುವನ್ನು ನಾವು ತಂದ್ಕೊಳಕ್ ಸಾಧ್ಯ ಆಗುತ್ತಾ? ಇಲ್ಲ ರೀ. ಹಣದಿಂದ ಸಿಗುವಂಥದ್ದು ಅನುಕೂಲಗಳು ಮಾತ್ರ, ಆನಂದ ಸಿಗಲ್ಲ ಅಂತ ಹೇಳ್ತಾ ಇರೋದು. ಎಣ್ಣೆ ಡಬ್ಬಿ, ತರಕಾರಿ ಪುಟ್ಟಿಗಳಲ್ಲಿ, ಸಾರಿಗೆ ವಾಹನ, ರೈಲಿನಿಂದನದ ಉರಿದಗೆಯಲ್ಲಿ. ಚೆನ್ನಾಗಿ ನೋಡಿ, ಸಾರಿಗೆ ವಾಹನ ಪ್ರಯಾಣನೇ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋದು. ಆಮೇಲೆ ಅತಿಯಾದಂತಹ ವಾಹನಗಳನ್ನ ಏನೋ ತಂದ್ಬಿಡೋದು, ಅದ್ರ ಮೂಲಕ ಪ್ರಕೃತಿಯಲ್ಲಿ ಇರುವಂತ ರಮ್ಯವಾದ ವಾತಾವರಣವನ್ನು ಹಾಳು ಮಾಡ್ಬಿಡೋದು ರೈಲಿನಿಂದನದ ಉರಿದಗೆಯಲ್ಲಿ. ಆಮೇಲೆ ರೈಲು ಹೊಗೆಯನ್ನ ಬಿಟ್ಟು ಇನ್ನಿಲ್ಲದ ಪೊಲ್ಯೂಷನ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಕಾಲಕ್ಕೆ ಮಾತಾಡ್ತಾ ಇದ್ರು. ಆ ಥರದಂತ ಬಿಸಿಯಲ್ಲಿ ಅಂಗಡಿ, ಕಾರ್ಖಾನೆ, ಹೋಟೆಲ್ಲು, ಸಿನಿಮಾ, ಆಸ್ಪತ್ರೆಗಳಲ್ಲಿ ನೋಡಿ, ಅಂಗಡಿ, ಕಾರ್ಖಾನೆ, ಹೋಟೆಲ್ಲು, ಸಿನಿಮಾ, ಆಸ್ಪತ್ರೆಗಳಲ್ಲಿ, ಅಂಗಡಿ ಅಂತಂದ್ರೆ, ಕಾರ್ಖಾನೆ ಅಂದ್ರೆ, ಹೋಟೆಲ್ಲು ಅಂತಂದ್ರೆ, ಸಿನಿಮಾ ಅಂದ್ರೆ, ಆಸ್ಪತ್ರೆ ಅಂತಂದ್ರೆ, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನೋಡೋದಾದ್ರೆ ಸೇವಾ ಕ್ಷೇತ್ರಗಳು ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಆದರೆ ಈ ಸೇವಾ ಕ್ಷೇತ್ರಗಳು ಹೋಗಿ ಸುಲಿಗೆ ಕ್ಷೇತ್ರಗಳಾಗೋಗಿದ್ದಾವಲ್ಲ, ಅಂತ ವಾತಾವರಣವನ್ನ ನೋಡಿದಾಗ ಸಹಜವಾಗಿ ನನಗೆ ನಗು ಮಾಯ ಆಗೋಗಿದೆ. ಇಂಥ ವಾತಾವರಣದಲ್ಲಿ ಅಂಗಡಿ ನ್ಯಾಯ ಬೆಲೆ ಅಂಗಡಿ, ಅವನು ನ್ಯಾಯವಾಗಿ ಕೊಡ್ತಾ ಇದ್ದಾನೆ ಅಂತಂದ್ರೆ ಒಂಥರ ನಗು ಬರುತ್ತೆ. ಚೆನ್ನಾಗಿದೆ, ನನ್ನ ಜನಗಳೆಲ್ಲ ಚೆನ್ನಾಗಿರೋ ವಾತಾವರಣದಲ್ಲಿ ಇದ್ದಾರೆ ಅಂತೇಳಿ ಆಗ ಸಂತೋಷ ಆಗುತ್ತೆ, ಭಾವನೆಗಳು ಉಲ್ಲಸಿತಗೊಳ್ತವೆ ಅಂತ ಅಂದ್ಬಿಟ್ಟು ಅಲ್ವಾ. ಒಳ್ಳೆ ವಾತಾವರಣವನ್ನ ನೋಡಿದಾಗ ನಾವು ಇದು ಸಹಜವಾದ ಆನಂದಕ್ಕೊಳಗಾಗ್ತೀವಿ. ಆದರೆ ಅವ್ಯವಸ್ಥೆಯ ಭ್ರಷ್ಟಾಚಾರದ ವ್ಯವಸ್ಥೆಯನ್ನು ನೋಡಿದಾಗ ನೋಡಿ, ಅಂಗಡಿ, ಕಾರ್ಖಾನೆ, ಹೋಟೆಲ್ಲು, ಸಿನಿಮಾ, ಆಸ್ಪತ್ರೆಗಳಲ್ಲಿ ಇದೆಲ್ಲವೂ ಕೂಡ ಸೇವಾ ಕ್ಷೇತ್ರ. ಆದ್ರೆ ಇಲ್ಲಿ ಮನುಷ್ಯನಿಗೆ ಅವಿವೇಕಗಳನ್ನ ಸೃಷ್ಟಿ ಮಾಡ್ಕೊಡ್ತಾ ಇರೋದು, ಜನಸಾಮಾನ್ಯರನ್ನ ಮೋಸಗೊಳಿಸ್ತಾ ಇರುವಂತ ಅಂಶಗಳನ್ನ ಕಂಡಾಗ ಇವುಗಳನ್ನು ಬರ್ದಿದ್ದಾರೆ. ಇಲ್ಲಿ ನಗುವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಯಾಕಂದ್ರೆ ಮೋಸ ಮಾಡ್ತಾ ಇದ್ದಾರೆ, ಭ್ರಷ್ಟ ವ್ಯವಸ್ಥೆ ಆಗೋಗಿದೆ. ಅಂಗಡಿ 1-2 ಬೆಲೆಯನ್ನ ಹೇಳಿ ಮಾರುವಂತ ಅಂಗಡಿಗಳನ್ನ ಕಂಡಿರಬಹುದು. ಕಾರ್ಖಾನೆಗಳು ರೈತರಿಂದ ಕಚ್ಚಾ ವಸ್ತುಗಳನ್ನ ಪಡ್ಕೊಂಡು ಇವರು 1-2 ದುಡ್ಡನ್ನ ಹಾಕಿ ಮಾರ್ತಾ ಇರುವಂತ ವ್ಯವಸ್ಥೆ ನೋಡಿರ್ಬೋದು. ಹೋಟೆಲ್ಲು ಕಲಬೆರಕೆ ಆಹಾರಗಳನ್ನ ಮಾಡಿ ಕೊಡ್ತಾ ಇರುವಂತ ವ್ಯವಸ್ಥೆಗಳನ್ನ ನೋಡಿರ್ಬೋದು. ಸಿನಿಮಾ ಕ್ಷೇತ್ರ, ಒಳ್ಳೇದನ್ನೇ ಹೇಳ್ಬೇಕಾಗಿರುವಂತ ಸಿನಿಮಾ ಕ್ಷೇತ್ರಗಳು ಇನ್ನೇನೋ ಅವಿವೇಕವನ್ನ ಹೇಳಿ ಇದೇನೋ ಒಂದು ಜನಾಂಗದ ಅರ್ಧ ಜನಕೋಟಿಗೆ ತಪ್ಪಾಗಿ ಏನನ್ನ ಹೇಳ್ಕೊಟ್ಬಿಡೋದಿದೆಯಲ್ಲ, ಅದನ್ನೆಲ್ಲ ಮಾತಾಡೋದು, ಅದನ್ನೆಲ್ಲ ವಿರೋಧಿಸೋದು. ಆಸ್ಪತ್ರೆ, ಇದು ಸೇವಾ ಕ್ಷೇತ್ರಗಳ ಆಸ್ಪತ್ರೆಗಳಲ್ಲಿ ಇದು ವೈದ್ಯರು ದೇವರಂಗೆ ಕಾಣಿಸ್ತಾನೆ, ದೆವ್ವಗಳಾಗಿ ಕಾಣಿಸ್ತಾ ಇರುವಂಥದ್ದು. ಆಮೇಲೆ ರೋಗಿಗಳನ್ನ ಇನ್ನಿಲ್ಲದ ಹಾಗೆ ಶೋಷಿಸ್ತಾ ಇರೋದು ಈ ವ್ಯವಸ್ಥೆಗಳಲ್ಲಿ. ಇವುಗಳನ್ನೆಲ್ಲ ನೋಡ್ತಾ ಇದ್ದಾರೆ, ಇಲ್ಲಿ ನಗು ಬರ್ಲಿಕ್ಕೆ ಸಾಧ್ಯ ಇದೆ ಅಂತ. ಆಮೇಲೆ ಕಚೇರಿ ಸೌಧಗಳು ಅಂತಂದ್ರೆ ಈಗ ಆಫೀಸ್ಗಳು ಹೇಗೆಲ್ಲ ಇದಾವೆ ಅಂತ ಐಷಾರಾಮಿ ಬಿಲ್ಡಿಂಗ್ಗಳಲ್ಲಿ ಐಷಾರಾಮಿ ಬಿಲ್ಡಿಂಗ್ಗಳಿವೆ. ಆ ಕಚೇರಿಯಲ್ಲಿ ಕೆಲಸ ಮಾಡೋರು ಐಷಾರಾಮಿ ತನಕ ಹೋಗಿದ್ದಾರೆ. ಬಡವನ ಬದುಕನ್ನು ಹೇಗೆ ಸುಧಾರಿಸ್ತಾರೆ? ಲಂಚ ಇಲ್ಲದೆ ಇರುವಂತಹ ಅಧಿಕಾರಿಗಳನ್ನ, ಲಂಚ ತೆಗೆದುಕೊಳ್ಳದೆ ಕೆಲಸ ಮಾಡುವ, ಕರ್ತವ್ಯ ನಿಭಾಯಿಸುವಂತ ವ್ಯಕ್ತಿಗಳು ಸಿಗುವುದು ದುರ್ಲಭ. ಈಗ ನೇರವಾಗಿ ಈಗಿನ ಕಾಲದಲ್ಲಂತೂ ಮಾಧ್ಯಮಗಳು ಅದನ್ನ ಜಾಹೀರ್ ಮಾಡ್ತಾ ಇದ್ದಾವೆ. ಆಮೇಲೆ ನೋಡಿ, ಅಂತ ಕಡೆ ಓಟು ನೋಟುಗಳಲ್ಲಿ ಅಂದ್ರೆ ಓಟನ್ನ ನೋಟ್ ಕೊಟ್ಟು ಖರೀದಿ ಮಾಡ್ತಾ ಇರುವಂತದ್ದನ್ನೂ ಕೂಡ ಇವರು ನೋಡಿರಬಹುದು. ಏನಪ್ಪ ಹಿಂಗಿದೆ ಅಂತ ಅಂದ್ಬಿಟ್ಟು. ಸಹಜ ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಅವಿವೇಕಗಳೆಲ್ಲ ಇದೆಯಾ ಅಂತ. ಆಮೇಲೆ ನೋಟ್ ಬೇಡ, ನನಗೆ ಇನ್ನೇನು ಬೇಡ, ಗೊತ್ತಾಯ್ತಾ, ನನ್ಗೆ ಯಾರಿಷ್ಟನೋ ಅವ್ರಿಗೆ ಓಟ್ ಹಾಕ್ತೀನಿ ಅನ್ನುವಂಥ ವಾತಾವರಣವನ್ನ ನೋಡಿದಾಗ ಇವರಿಗೆ ಸಹಜವಾಗಿ ನಗು ಬರುತ್ತೆ. ಆದರೆ ಇಂಥ ಅವ್ಯವಸ್ಥೆಯಲ್ಲಿ ಅವರು ನಗುವನ್ನ ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಾರೆ.
ಹಲವು ಹತ್ತು ಸಂಕೇತಗಳ ಅಡಿಯಲ್ಲಿ ಹುಡುಕುತ್ತೇನೆ, ಸಿಗಲೊಲ್ಲದು. ಈ ಎಲ್ಲ ಸವಲತ್ತುಗಳಲ್ಲೂ, ಈ ಎಲ್ಲ ವ್ಯವಸ್ಥೆಗಳಲ್ಲೂ ಕಳೆದು ಹೋಗಿರುವಂತ, ಅಂದ್ರೆ ಈ ಅವ್ಯವಸ್ಥೆಯಿಂದನೇ ನನ್ನ ನಗು ಕಳೆದೋಗಿರೋದು. ಎಲ್ಲಕ್ಕಾಗತ್ತಪ್ಪ ಇಂಥ ಅವ್ಯವಸ್ಥೆ ಮಧ್ಯದೊಳಗಡೆ ಇರುವಾಗ ನಾವು ಎಲ್ಲಿ ಸಹಜವಾದ ನಗೋದಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಮುಂದಿನ ಜನಾಂಗಕ್ಕೆ ಅವ್ಯವಸ್ಥಿತವಾದಂಥ ವಾತಾವರಣವನ್ನ ಬಿಟ್ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ನಾವು ಆತಂಕಕ್ಕೆ ಒಳಗಾಗದೇನೆ ನಗ್ತಾ ಬಿಟ್ಬಿಟ್ಟು ಹೋಗೋದಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯವಿಲ್ಲ. ಆ ಕಾರಣಕ್ಕೆ ಮತ್ತೆ ಸಹಜವಾದಂತಹ ಬದುಕಿನ ಲಯವನ್ನು ತಂದುಕೊಂಡಾಗ ನಗು ನನಗೆ ಬಂತು ಅಂತ ಅರ್ಥ ಅಂತೇಳಿ ಮಾತಾಡ್ತಾ ಇರೋದು. ಬಹಳ ಸೊಗಸಾಗಿರುವಂತ ಇಮೇಜ್ಗಳನ್ನಿಟ್ಟು ಮೇಡಮ್ ಅವ್ರು ಮಾತಾಡ್ತಾರೆ. ಮುಂದಕ್ಕೆ ನೋಡೋಣ. ಮಕ್ಕಳ ಶಾಲೆ ಕಾಲೇಜು ಶಿಕ್ಷಣದಲ್ಲಿ ಅವರಂಗಿ ಬಟ್ಟೆ ಪುಸ್ತಕ ಚಾಕು ಚೂರಿಗಳಡಿಯಲ್ಲಿ, ಮನೆ ಬಾಡಿಗೆ ಕಂತು ಗೋಡೆ ಬಿರುಕುಗಳಲ್ಲಿ, ಕುಸಿದ ಕಟ್ಟಡಗಳ ಹುಡಿ ಧೂಳಿನಲ್ಲಿ, ಬಾರಿ ಬಾರಿಗೂ ಉಡಾಯಿಸುವ ಉಪಗ್ರಹಗಳಲ್ಲಿ, ಮೇಲೆ ಮಿನುಗುವ ಚುಕ್ಕೆ ಚಂದ್ರಮರಲ್ಲಿ ನನ್ನ ನಗೆಯ ಹುಡುಕುತ್ತಿದ್ದೇನೆ, ಸಿಗಲಲ್ಲ. ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ಇವೆಲ್ಲವೂ ಕೂಡ ನಮಗೆ ಆಧುನಿಕತೆಯನ್ನ ಹೇಳ್ತಾ ಇದೆ. ಆಧುನಿಕತೆಯ ಭರದಲ್ಲಿ ಸಿಕ್ಕಾಕೊಂಡಂತ ಅಥವಾ ಧಾವಂತದಲ್ಲಿ ಸಿಕ್ಕಾಕೊಂಡಂತ ಮನುಷ್ಯ ಯಾವ ದಿಕ್ಕಿಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥದ್ದು ಮುಖ್ಯ. ಪ್ರಗತಿ ಅಭಿವೃದ್ಧಿ ಅನ್ನುವಂಥದ್ದು ಅವನತಿಯ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ಬಾರ್ದೇ ಹೊರತು ಯಾವಾಗ್ಲೂ ಕೂಡ ಊರ್ಧ್ವಮುಖಿಯಾಗಿ ನಾವು ಆಲೋಚನೆ ಮಾಡಬೇಕು. ನಾವು ದೂರದ ಆಲೋಚನೆಯನ್ನು ಇಟ್ಕೊಳ್ಬೇಕು, ದುರಾಲೋಚನೆಯನ್ನು ಇಟ್ಕೊಳ್ಬಾರ್ದು. ಮಕ್ಕಳ ಶಾಲೆ ಕಾಲೇಜು ಶಿಕ್ಷಣದಲ್ಲಿ ನನ್ನ ನಗುವನ್ನು ಹುಡುಕ್ತಾ ಇದ್ದೀನಿ. ಸಹಜವಾಗಿ ಮಕ್ಕಳ ಶಾಲೆ ಕಾಲೇಜು ಇವೆಲ್ಲವೂ ಕೂಡ ಈಗ ವ್ಯಾಪಾರೀಕರಣ ಆಗೋಗಿದೆ. ಅಥವಾ ಸಿಗ್ತಾ ಇರುವಂತ ಶಿಕ್ಷಣವು ಸರ್ವರಿಗೂ ಸಮಾನವಾಗಿ ಸಿಗ್ತಾ ಇಲ್ಲ. ಈ ತರದೊಂದು ವಾತಾವರಣವನ್ನ ನೋಡಿದಾಗ ಬೇಸರ ಆಗೋಗುತ್ತೆ. ಅಪ್ಪ ಎಲ್ಲರಿಗೂ ಸರ್ವ ಸಮಾನವಾದ ಶಿಕ್ಷಣ ಸಿಗ್ತಾ ಇದೆಯಪ್ಪ, ನೋಡಿ ಯಾವುದೇ ಭೇದ ಭಾವ ಇಲ್ಲ ಅಂತ ಹೇಳಿ ಆ ಥರದೊಂದು ವಾತಾವರಣ ನೋಡಿದಾಗ ಅಪ್ಪ ಹೀಗಿರ್ಬೇಕಪ್ಪ ಅಂತ ನಾವು ನಗ್ತೀವಿ, ಸಂತೋಷಗೊಳ್ತೀವಿ, ಆನಂದಗೊಳ್ತೀವಿ, ಮುದಗೊಳ್ತೀವಿ. ಆದ್ರೆ ಹಂಗೆ ಇಲ್ದೇ ಇರುವಂತ ವಾತಾವರಣವನ್ನು ನೋಡಿದಾಗ ಎಲ್ಲಿ ನಗು ತರುತ್ತೆ? ಬೇಸರನೇ ಆಗೋಗುತ್ತೆ, ನಿರಾಶರಾಗೋಗ್ತೀವಿ, ಹತಾಶರಾಗೋಗ್ತೀವಿ. ಆ ಥರದೊಂದು ವಾತಾವರಣದಲ್ಲಿ ನಾವು ನಗುವನ್ನು ಹುಡ್ಕೋದು ಹೇಗೆ ಅಂದ್ರೆ ವ್ಯವಸ್ಥೆಯ ಸರಿಯಾದ ರೂಪವನ್ನ ನೋಡಿದಾಗ ನಮಗೆ ನಗು ಬರುತ್ತೆ ಅಂತ ಹೇಳ್ತಾ ಇರೋದು. ಅಂದ್ರೆ ನಗು ಬರುತ್ತೆ ಅಂತಂದ್ರೆ ಸಂತೋಷವಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಗು ಬರುತ್ತೆ ಅಂತಂದ್ರೆ ಹುಚ್ಚುತನವನ್ನು ನೋಡಿದಾಗ್ಲೂ ನಮ್ಗೆ ನಗು ಬರುತ್ತೆ ಕೆಲವು ಸಾರಿ. ಆ ಥರ ಅದು ಬೇರೆ ಅರ್ಥ. ಮಕ್ಕಳ ಶಾಲೆ ಕಾಲೇಜು ಶಿಕ್ಷಣದಲ್ಲಿ ಅವರಂಗಿ ಬಟ್ಟೆ ಪುಸ್ತಕ ಚಾಕು ಚೂರಿಗಳಡಿಯಲ್ಲಿ, ಈಗ ಶಾಲೆಗೆ ಹೋಗ್ತಾ ಇರುವಂತ ಮಕ್ಕಳ ಇದೇನು ಸಮವಸ್ತ್ರವಾಗಿರ್ಲಿ, ಬಟ್ಟೆ ಆಗಿರ್ಲಿ, ಇವೆಲ್ಲವೂ ಕೂಡ ಆದರ್ಶಪ್ರಾಯವಾಗಿರ್ಬೇಕು, ನೋಡೋರಿಗೆ ಮಾದರಿ ರೂಪದಲ್ಲಿ ಇರಬೇಕು. ಆದ್ರೆ ಈಗಿನ ಕಾಲದಲ್ಲಿ ದುಡ್ಡು ಮಾಡುವಂಥವ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಇನ್ನು ಸಮವಸ್ತ್ರಗಳ ರೂಪವನ್ನ ಬದಲಾಯಿಸಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲ ಅವಿವೇಕಗಳನ್ನು ರಾಜಧಾನಿಯಲ್ಲಿ ಕಂಡುಕೊಂಡಿದ್ದಂತಹ ಮೇಡಮ್ ಅವರು ಈ ರೀತಿಯ ಒಂದು ಸುಡುವಾಸ್ತವದ ಸಾಲುಗಳನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನೋಡಿ, ಮಕ್ಕಳ ಶಾಲೆ ಕಾಲೇಜು ಶಿಕ್ಷಣದಲ್ಲಿ ಅಂಗಿ ಅಂತಾನೆ ಬಟ್ಟೆ ಅಂತ, ಅವರಂಗಿ ಬಟ್ಟೆ ಪುಸ್ತಕ ನೋಡಿ, ಶಾಲಾ ಕಾಲೇಜ್ ಸರಿ, ಎಲ್ಲ ಸರಿ, ಪುಸ್ತಕ ಸರಿ, ಬಟ್ಟೆ ಸರಿ, ಆದ್ರೆ ಚಾಕು ಚೂರಿಗಳ ಅಡಿಯಲ್ಲಿ ಅಂತ ಹೇಳ್ತಾ ಇದ್ದಾರಲ್ಲ, ಯಾವ ಸಂಸ್ಕೃತಿ ಇದು? ನೋಡಿ, ಈಗಿನ ಕಾಲಕ್ಕೆ ಶಾಲೆ ಕಾಲೇಜುಗಳಿಗೆ ಬರ್ತಾ ಇರುವಂತ ಮಕ್ಕಳ ಬ್ಯಾಗಲ್ಲಿ, ಅವರ ಬ್ಯಾಗ್ ಚೀಲದಲ್ಲಿ ಚಾಕು ಚೂರಿಗಳು ಸಿಗ್ತಾ ಇದ್ದೇವೆ ಅಂತಂದ್ರೆ ಯಾವ ರೀತಿಯ ಯಾವ ಮಟ್ಟದ ಶಿಕ್ಷಣವನ್ನ ನಾವು ಪ್ರಭಾವಿಸ್ತಾ ಇದ್ದೀವಿ, ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಮುಖ್ಯ ಅಲ್ವೇನ್ರಿ? ಅಲ್ಲ, ಯಾವಾಗ್ಲೂ ಕೂಡ ಅವನು ಸೀಮೆ ಸುಣ್ಣವನ್ನು, ಲೇಖನಿಯನ್ನು, ಪೆನ್ನನ್ನು, ಪುಸ್ತಕವನ್ನು ಹಿಡ್ಕೋಬೇಕಾಗಿರೋನು, ಅದನ್ನ ಜೊತೆಲೆ ಒಡನಾಡ್ತಾ ಇರ್ಬೇಕಾದವನು ಚಾಕು ಚೂರಿಗಳ ಜೊತೆ ಇದ್ದಾನೆ ಅಂತಂದ್ರೆ ಆತಂಕಕ್ಕೆ ಒಳಗಾಗದೇನೆ ಇನ್ನೇನು ಮಾಡ್ಬೇಕು? ಆ ಥರದ್ದೊಂದು ವಾತಾವರಣವನ್ನ ನೋಡಿದಾಗ ಅಪ್ಪ ಈ ದೇಶದ ಮುಂದಿನ ಭವಿಷ್ಯ ಮಕ್ಕಳು, ಆ ಮಕ್ಕಳ ಬ್ಯಾಗಲ್ಲಿ ಈ ಥರದವೆಲ್ಲ ಇದ್ದಾವೆ ಅಂತಂದಾಗ ನಗೋದೆಲ್ರಿ ಸಾಧ್ಯ ಆಗತ್ತೆ ಅಲ್ವಾ? ಭಯ ಪಟ್ಕೊಳ್ಳುವಂತ ವಾತಾವರಣ ಆಗೋಗುತ್ತಲ್ಲ, ಅದನ್ನೇ ಹೇಳ್ತಾ ಇರೋದಿಲ್ಲಿ. ಮಕ್ಕಳ ಶಾಲೆ ಕಾಲೇಜು ಶಿಕ್ಷಣದಲ್ಲಿ ಅವರಂಗಿ ಬಟ್ಟೆ ಪುಸ್ತಕ ಚಾಕು ಚೂರಿಗಳಡಿಯಲ್ಲಿ ಅಂತ ನೋಡಿ. ಚಾಕು ಚೂರಿಗಳಡಿಯಲ್ಲಿ ಎಲ್ಲೋ ದೆಹಲಿಯಲ್ಲಿ ನಾನು ಒಂದು ವರದಿ ಓದಿದ್ದೆ. ಅವ್ರ ಟೀಚರ್ನ ಶೂಟ್ ಮಾಡ್ಬಿಟ್ಟು ಸಾಯಿಸ್ಬಿಡ್ತಂತೆ ಒಂದು ಮಗು, 8ನೇ ಕ್ಲಾಸ್ ಮಗು. ಎಂಥ ದುರಂತಾರಿ! ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನುವಂಥ ಕಾಲದಲ್ಲಿ
ಗುಂಡಿಟ್ಕೊಂಡು ಬಿಡೋದು ಅಂತಂದ್ರೆ ಅದೇ ಅವರ ಅರ್ಥ ಏನು ಅಂತಂದ್ರೆ ಗುರುವೇನ್ ಮಹಾ ಅಂತೇಳಿ ಈಗಿನ ಕಾಲದ ಮಕ್ಕಳು ತಿಳ್ಕೊಂಡಿದ್ದಾರೆ. ಆ ವ್ಯವಸ್ಥೆಯಲ್ಲಿ ನಾವು ಬದುಕ್ಬಿಡ್ತಾ ಇದ್ದೀವಿ, ಏನೂ ಆಗ್ತಾ ಇಲ್ಲ. ಈಗ ಶಿಷ್ಯರೆಲ್ಲರೂ ಕೂಡ ಗುರು ಗೆಳೆಯನಾಗಬೇಕು ಅಂತ ಭಾವಿಸ್ತಾ ಇದ್ದಾರೆ. ಆ ಥರದೊಂದು ವಾತಾವರಣ ಇದೆಯಲ್ಲ, ಅದರಲ್ಲಿ ನಗು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಮುಂದಕ್ಕೆ ಮುಂದುವರೆದಂತೆ ಮನೆ ಬಾಡಿಗೆ ಕಂತು ಗೋಡೆ ಬೆರುಕುಗಳಲ್ಲಿ ಈಗೆಲ್ಲ ಇದೆ. ಮನೆ ಬಾಡಿಗೆ ಅವರಂತೂ ಕಟ್ಟಿ ಸತ್ತು ಸುಣ್ಣ ಆಗೋಗಿರ್ತಾರೆ. ಹಾಗೈತೆ ಮನೆ ಬಾಡಿಗೆ. ಆಮೇಲೆ ಮನೆ ಬಾಡಿಗೆಯನ್ನು ಹೆಚ್ಚಿಸೋದು, ಇನ್ನಿಲ್ಲದಂಗೆ ಸುಲಿಯೋದು ಮನೆ ಮಾಲೀಕರು. 10-15 ಮನೆಯನ್ನ ಬಾಡಿಗೆ ಕೊಟ್ಟಿರ್ತಾರೆ, ಆಯ್ತಾ, ಎಷ್ಟು ಯಾವ ಸವಲತ್ತುಗಳು ಇರೋದಿಲ್ಲ, ಆದರೂ ಕೂಡ ಬಾಡಿಗೆಯನ್ನು ವಸೂಲಿ ಮಾಡ್ತಾ ಇರ್ತಾರೆ ಅಂತ ಕಡೆ. ಆಮೇಲೆ ಕಂತು ಮನೆಯನ್ನ ಕಟ್ಕೊಳ್ಳೋದಕ್ಕಿಂತ ಬ್ಯಾಂಕ್ಗಳಲ್ಲಿ, ಬ್ಯಾಂಕ್ಗಳು ಇನ್ನಿಲ್ಲದ ಅವಿವೇಕಗಳನ್ನು ಮಾಡಿದಾವೆ, ಇನ್ನಿಲ್ಲದ ರೀತಿಯಲ್ಲಿ ತಿಗಣೆಗಳ ಹಾಗೆ ಏರ್ಬಿಟ್ಟಿದ್ದಾವೆ ಜನಸಾಮಾನ್ಯರನ್ನು. ನೋಡಿ, ಕಂತು, ಮನೆ ಬಾಡಿಗೆಯನ್ನ ಕೊಟ್ಟಿರೋರು, ಇದು ಮಾಲೀಕರು ಬಾಡಿಗೆದಾರರನ್ನ ಲೂಟಿ ಮಾಡಿದ್ದಾರೆ. ಆಮೇಲೆ ಮನೆಯನ್ನ ಕಟ್ಕೊಳ್ಳೋದಕ್ಕೆ ಏನಾದ್ರೂ ಕಂತಿನ ಮೂಲಕ ಮನೆ ಕಟ್ಕೊಳ್ಳೋದಕ್ಕೆ ಬ್ಯಾಂಕ್ನಲ್ಲಿ ಸಾಲ ಏನಾದ್ರು ಪಡ್ಕೊಂಡಿದ್ರೆ ಬ್ಯಾಂಕ್ನವ್ರು ಏರ್ಬಿಟ್ಟಿರ್ತಾರೆ. ಆಗ ಅವ್ರಿಗೆ ಮಾನವೀಯತೆ ಅನ್ನುವಂಥದ್ದು ಇರಲ್ಲ, ಏನಂದ್ರೆ ಏನೂ ಇರೋದಿಲ್ಲ. ಅವ್ರು ಎಷ್ಟೋ ಜನ ನೇಣಕಂಡು ಸತ್ತೋಗಿರೋದನ್ನ ನೋಡ್ಬಿಡ್ತೀವಿ. ವಿಷ ಕುಡಿದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಪ್ರೀತಿಯಿಂದ ಕಟ್ಟಿರೋ ಮನೆಯನ್ನ ಬ್ಯಾಂಕ್ನವರೇ ಬಂದು ಜಪ್ತಿ ಮಾಡ್ಕೊಂಡು ಹೋದಾಗ ಕಂತು ಕಟ್ಟಲಿಲ್ಲ ಅಂತ ಅಂದ್ಬಿಟ್ಟು ಆಗ ಆತ್ಮಹತ್ಯೆ ಮಾಡ್ಕೊಳ್ದೆ ಇನ್ನೇನಾಗುತ್ತೆ. ಆ ಥರದ್ದೊಂದು ವ್ಯವಸ್ಥೆ. ಆಮೇಲೆ ಗೋಡೆ ಬಿರುಕುಗಳಲ್ಲಿ ಇದು ಬಹಳ ಸೊಗಸಾಗಿದೆ ನೋಡಿ. ಮನೆ ಕಟ್ತೀವಿ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟರ್ಗಳು ಇದಾರಲ್ಲ, ಅವರುಗಳು ಅವಿವೇಕಿಗಳು ಕಳಪೆ ಕಾಮಗಾರಿಯನ್ನ ಮಾಡಿ ಮನೆ ಗೋಡೆ ಬೆರಕಾಗಿ ಬಿದ್ದಿರುವಂತ ಅವಿವೇಕಗಳಿದೆ. ಎಷ್ಟೋ ಜನ ಕಟ್ಟೋ ಹಂತದಲ್ಲೇ ಎಷ್ಟೋ ಬಿಲ್ಡಿಂಗ್ಗಳು ಬಿದ್ದೋಗಿದ್ದಾವೆ, ಸತ್ತೋಗಿದ್ದಾರೆ ಜನ. ಆ ಥರದ ಅವಿವೇಕಗಳು ಅಂದ್ರೆ ಪ್ರಾಮಾಣಿಕವಾಗಿ 100 ಕಾಲ ಬದುಕಬೇಕು ಅಂತ ಹೇಳಿ ಉದ್ದೇಶವನ್ನು ಇಟ್ಕೊಂಡು ಕಟ್ಟೋ ಮನೆ ಬಿದ್ದೋಗ್ಬಿಡುತ್ತೆ ಅಂದ್ರೆ ಅರ್ಥ ಏನ್ರಿ ಅಲ್ವಾ? ಆ ಥರದ ವ್ಯವಸ್ಥೆಯನ್ನ ನೋಡಿದಾಗ ಸಹಜವಾಗಿ ನಗುಮಾಯ ಆಗತ್ತೆ ಅಂತ ಹೇಳ್ತಾ ಇರೋದು. ನೋಡಿ, ಗೋಡೆ ಬೆರುಕುಗಳಲ್ಲಿ ಕುಸಿದ ಕಟ್ಟಗಳ ಹುಡಿ ಧೂಳಿನಲ್ಲಿ. ನೋಡಿ, ಕುಸಿದ ಕಟ್ಟಡ ಅಂದ್ರೆ ಕಳಪೆ ಕಾಮಗಾರಿಯನ್ನ ಮಾಡಿ ಜನಸಾಮಾನ್ಯರನ್ನ ಅದ್ರೊಳಗೆಲ್ಲ ನಾವು ನೋಡಪ್ಪ ವಸತಿ ಸೌಲಭ್ಯವನ್ನು ನಿಮಗೆಲ್ಲ ಕೊಡ್ತೀವಿ ಅಂತ ಹೇಳಿ ಕಳಪೆ ಕಾಮಗಾರಿಯನ್ನ ಮಾಡಿ ಕಾಂಟ್ರಾಕ್ಟರ್ಗಳು ಜೇಬ್ ತುಂಬಾ ದುಡ್ಡು ಮಾಡ್ಕೊಂಡು ಅವ್ರು ಮಾತ್ರ ಐಷಾರಾಮಿ ಬದುಕನ್ನ ಅನುಭವಿಸ್ತಾ, ಅದರಲ್ಲಿ ಬದುಕಿದಂತ ಜನಸಾಮಾನ್ಯರು ಯಾವುದೋ ಒಂದು ಸಂದರ್ಭದಲ್ಲಿ ಆ ಮನೆ ಕುಸ್ತು ಬಿದ್ದಾಗ ಅದ್ರಲ್ಲಿ ಸೊತೋಗ್ಬಿಟ್ರಲ್ಲ. ನೋಡಿ, ಕುಸಿದ ಕಟ್ಟಡಗಳ ಹುಡಿ ಧೂಳಿನಲ್ಲಿ ನನ್ನ ನಗುವನ್ನು ಹುಡುಕ್ತೀನಿ, ಎಲ್ರಿ ಸಾಧ್ಯ ಆಗತ್ತೆ ಮೊನ್ನೆ ತಾನೇ ಈಗ 3-4 ವರ್ಷದಿಂದ ಕಟ್ಟಿರೋ ಮನೆ ಕುಸ್ತು ಬಿದ್ದೋಗುತ್ತೆ ಅಂದ್ರೆ ಏನ್ರಿ ಅರ್ಥ ಅಲ್ವಾ? ಏನಾಗಿದೆ ಇದು ಅಂತ ಅನ್ಬಿಟ್ಟು ಅಪ್ಪ ಈ ಜನಗಳಿಗೆಲ್ಲ ವಸತಿ ಆಯ್ತಪ್ಪ, ಆಯ್ತಾ, ತುಂಬಾ ಭದ್ರವಾಗಿರುವಂತ ಮನೆಗಳನ್ನು ಕಟ್ಕೊಟ್ಟಿದ್ದಾರೆ ಅಂದಕ್ಕೆ ಸಂತೋಷ ಆಗೋದು. ಬಿದ್ದೋದ್ರು ಅಂತಂದ್ರೆ 3 ವರ್ಷ ಆಗಿದೆ ಅಂದ್ರೆ ವ್ಯವಸ್ಥೆ ಎಷ್ಟು ಹೀನಾಯವಾಗಿ ನಡ್ಕೊತಾ ಇದೆ ಅಂತ ಹೇಳ್ತಾ ಇರೋದು. ಬಾರಿಗೂ ಉಡಾಯಿಸುವ ಉಪಗ್ರಹಗಳಲ್ಲಿ ಇದನ್ನೂ ಮಾರ್ಮಿಕವಾಗಿ ಹೇಳ್ತಾ ಇರೋದು ನೋಡಿ. ಬಾರಿಗೂ ಉಡಾಯಿಸುವ ಉಪಗ್ರಹಗಳಲ್ಲಿ ಅಂತ, ಉಪಗ್ರಹವನ್ನ ಉಡಾಯಿಸ್ಬಿಟ್ಟಿದ್ದೀವಿ, ಇನ್ನಿಲ್ಲದ ಅಭಿವೃದ್ಧಿಯನ್ನ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳ್ಕೊಂಡು ಕೊಚ್ಕೊಳ್ಳೋದ್ರಲ್ಲಿ ನಮ್ಮ ದೊಡ್ಡಸ್ಕೆ ಇಲ್ಲ ರೀ. ಉಪಗ್ರಹವನ್ನ ಆರಿಸಿ ಅದು ಅಭಿವೃದ್ಧಿಯ ಸಂಕೇತ. ಆದರೆ ನನ್ನ ದೇಶದಲ್ಲಿ ಬಡವರೇ ಇಲ್ಲದ ದೇಶ ನಂದು ಅಂತ ಹೇಳ್ಕೊಳ್ಳುವಂತಹ ವಾತಾವರಣ ಇದೆಯನ್ರಿ. ಭಿಕ್ಷುಕರೇ ಇಲ್ಲದಂತಹ ದೇಶ ನಂದು ಅಂತೇಳಿ ಹೇಳ್ಕೊಳ್ಳುವಂತಹ ವಾತಾವರಣ ಇದೆಯಾ ರೀ? ಭಿಕ್ಷುಕರೇ ನಮ್ಮೂರಲ್ಲಿಲ್ಲ, ಬಡವರೇ ಇಲ್ಲ, ಭ್ರಷ್ಟಾಚಾರನೇ ಇಲ್ಲ ನಮ್ಮೂರಿನಲ್ಲಿ ಅಂದಾಗ ಸಹಜವಾದ ನಗು ಬರೋದಪ್ಪ. ಇಂಥ ಸ್ವರ್ಗದಂತ ಊರು ಎಲ್ಲಿದೆಯಪ್ಪ, ಅಲ್ಲಿ ನಗು ಬರುತ್ತೆ, ಆನಂದ ಇರುತ್ತೆ, ಆಹ್ಲಾದ ಇರುತ್ತೆ. ಇಲ್ಲಿ ಜೀವನವನ್ನ ನಾವು ಆರಾಮಾಗಿ ಮಾಡ್ಬೋದು ಅಂತ ಅನ್ನಿಸ್ತದೆ. ನಾವು ಬಾರಿಗೂ ಉಪಗ್ರಹಗಳನ್ನ ಉಡಾಯಿಸೋದ್ರ ಮೂಲಕ ಜನಸಾಮಾನ್ಯರ ದುಡ್ಡನ್ನ ಬಳಸಿ ಉಪಗ್ರಹಗಳನ್ನ ಉಡಾಯಿಸಿ, ಆಯ್ತಾ, ಇನ್ನೇನೋ ಸಾಧನೆ ಮಾಡಿ ಕಡ್ದಾಕ್ಬಿಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಉಪಯೋಗವೂ ಇಲ್ಲ. ಜನಸಾಮಾನ್ಯರ ಬದುಕು ಅತತ್ಲೆ ಆಗಿರುವಂತ ಹೊತ್ತಿನಲ್ಲಿ ನಾವು ಎಷ್ಟು ಉಪಗ್ರಹಗಳನ್ನ ಉಡಾಯಿಸಿದ್ರೆ ಏನು ಪ್ರಯೋಜನ? ಬಾರಿಗೂ ಉಡಾಯಿಸುವ ಉಪಗ್ರಹಗಳಲ್ಲಿ ಮೇಲೆ ಮಿನುಗುವ ಚುಕ್ಕೆ ಚಂದ್ರಮರಲ್ಲಿ ನನ್ನ ನಗೆಯ ಹುಡುಕುತ್ತಿದ್ದೇನೆ ಸಿಗಲಲ್ಲದು. ಇಷ್ಟು ಚೆನ್ನಾಗಿದೆ ನೋಡಿ, ಮೇಲೆ ಮಿನುಗುವ ಚುಕ್ಕೆ ಚಂದ್ರಮರಲ್ಲಿ ಅಂತ, ಚುಕ್ಕೆ ಚಂದ್ರಮರಲ್ಲಿ ಅಂತ. ಉಪಗ್ರಹವನ್ನು ಉಡಾಯಿಸಿರೋದನ್ನ ಹೀಗೆ ನೋಡಿದ ಮೇಲೆ ನೋಡಿದಾಗ ಚುಕ್ಕೆ ಚಂದ್ರಮರು ಕಾಣಿಸ್ತಾರೆ, ಆಯ್ತಾ. ಚುಕ್ಕೆ ಚಂದ್ರಮರು ಸಹಜವಾದಂತಹ ಉಲ್ಲಾಸವನ್ನ ತರುವಂಥವ್ರು ಅಂತ. ಆದ್ರೆ ಒಂದರ್ಥದಲ್ಲಿ ಇನ್ನೊಂದು ಅರ್ಥದಲ್ಲಿ ನಾವು ಯೋಚನೆ ಮಾಡಬೇಕು ಅಂತಂದ್ರೆ ಆಕಾಶದಲ್ಲಿ ಚುಕ್ಕೆ ಚಂದ್ರಮರು ಕಾಣಲ್ಲ ಅಂತಂದಾಗ ಮೋಡಗಳು ಕಟ್ಟಿರ್ತವೆ ಅನ್ನುವಂಥ ಅರ್ಥವನ್ನು ನಾವು ಭಾವಿಸ್ಕೊಳ್ಬೇಕಾಗತ್ತೆ. ಮೋಡ ಕಟ್ಟಿದ್ದಾಗ ಏನಾಗುತ್ತೆ, ಮಳೆ ಸುರಿಯುತ್ತೆ ಅಂತ ಹೇಳ್ತಾ ಇರೋದು. ಮಳೆ ಸುರಿಯುತ್ತೆ ಅಂದ್ರೆ ಬೆಳೆ ಆಗುತ್ತೆ, ಬೆಳೆ ಬಂತು ಅಂದ್ರೆ ರೈತರೆಲ್ಲ ಸಂತೋಷವಾಗಿರ್ತಾರೆ ಅಂತ.
ಹಾಗೆ ಚುಕ್ಕಿ ಚಂದ್ರಮರನ್ನು ನೋಡಿದಾಗ ನಂಗೆ ಸಂತೋಷ ಆಗ್ತಾ ಇಲ್ಲ ರೀ ಅಂತ. ಆಕಾಶವನ್ನು ನೋಡಿದಾಗ ಉಪಗ್ರಹಗಳನ್ನು ನೀವು ಆರಿಸಿದ್ದೀರಿ ರೀ, ದೂರಕ್ಕೆ ಆಕಾಶದಲ್ಲಿರುವಂಥ ಉಪಗ್ರಹವನ್ನು ಆರಿಸಿದ್ದೀರಿ, ಅದನ್ನ ನೋಡಿ ಸಂತೋಷ ಪಡ್ತಾ ಇದ್ದೀನಿ. ಸಂತೋಷ ಪಡಬೇಕಾದ್ರೆ ಇಲ್ಲೇ ಇರುವಂಥ ಅವಿವೇಕಗಳು, ದೂರದಲ್ಲಿರುವಂಥದ್ದನ್ನೇನೋ ನೋಡಿ, ಉಪಗ್ರಹವನ್ನು ನೋಡಿ ಸಂತೋಷ ಪಡೋದಕ್ಕಾಗಲ್ಲ. ಇಲ್ಲೇ ನನ್ನ ಕಣ್ಣು ಸುತ್ತನೆ, ನನ್ನ ಕಣ್ಣು ಮುಂದೆನೇ ಇರುವಂಥ ಅಕ್ಕಪಕ್ಕದಲ್ಲೇ ಇರುವಂಥ ಅವಿವೇಕಗಳನ್ನು ನೋಡಿ, ನನ್ನ ಅಕ್ಕಪಕ್ಕದಲ್ಲೇ ಇರುವಂತಹ ಸರಿಯಾದ ವ್ಯವಸ್ಥೆಯನ್ನು ನೋಡಿದಾಗ ಮಾತ್ರ ನನಗೆ ನಗು ಬರೋದು. ಇನ್ನೇನೋ ಮಾಡಿಬಿಟ್ರೆ ನಮಗೆ ಉಪಯೋಗ ಇಲ್ಲ ಅಂತ ಅಲ್ವಾ. ರೇ, ನಾವು ಉಪಗ್ರಹಗಳನ್ನು ಆರಿಸಿದ್ದೀವಿ ಅನ್ನುವಂಥ ವಿಚಾರಗಳೇ ಬೇಡ ರೀ. ನನ್ನ ದೇಶದಲ್ಲಿ ಎಲ್ಲರೂ ಸುಖಿಯಾಗಿದ್ದಾರೆ, ಯಾವ ಭ್ರಷ್ಟಾಚಾರವೂ ಇಲ್ಲ, ಆಯ್ತಾ, ಪ್ರತಿಯೊಬ್ಬರು ಸತ್ಯವಂತರಾಗಿದ್ದಾರೆ, ಪ್ರತಿಯೊಬ್ಬ ಅಧಿಕಾರಿಗಳಿಂದಲೂ ಪ್ರತಿಯೊಬ್ಬ ಸಾಮಾನ್ಯನಿಗೂ ಕೂಡ ಸರಿಯಾದಂತಹ ನ್ಯಾಯದಾನ ಆಗ್ತಾ ಇದೆ, ನ್ಯಾಯವಾದ ಸೇವೆ ಸಿಗ್ತಾ ಇದೆ ಅಂತಂದಾಗ ಅದಕ್ಕಿಂತಲೂ ಒಳ್ಳೆಯ ಬೆಳವಣಿಗೆ ಇನ್ಯಾವುದಿದೆ ರೀ. ನಮಗೆ ನಿಧಾನವೇ ಆಗಲಿ ಅಪ್ಪ, ಅಭಿವೃದ್ಧಿ ನಿಧಾನವೇ ಆಗಲಿ, ಆದರೆ ಆಗುವ ಅಭಿವೃದ್ಧಿ ನ್ಯಾಯವಾಗಿರಬೇಕು, ಅದು ಬಹಳ ಮುಖ್ಯ. ಪ್ರಕೃತಿಯಲ್ಲಿರುವಂಥ ವೈವಿಧ್ಯಗಳನ್ನು ನಾಶ ಮಾಡಿ ಅಭಿವೃದ್ಧಿ ಮಾಡೋದ್ರಲ್ಲಿ ಯಾವ ದೊಡ್ಡ ಸ್ಕೀಯೂ ಇಲ್ಲ. ನೋಡಿ, ಮೇಲೆ ಮಿನುಗುವ ಚುಕ್ಕಿ ಚಂದ್ರಮರಲ್ಲಿ ನನ್ನ ನಗೆಯ ಹುಡುಕುತ್ತಿದ್ದೇನೆ, ಸಿಗಲಲ್ಲ. ನೋಡಿ, ಮಕ್ಕಳ ಶಾಲೆ ಕಾಲೇಜು ಶಿಕ್ಷಣದಲ್ಲಿ ಅವರಂಗಿ ಬಟ್ಟೆ ಪುಸ್ತಕ ಚಾಕುಚೂರಿಗಳ ಅಡಿಯಲ್ಲಿ, ಮನೆ ಬಾಡಿಗೆ ಕಂತು ಗೋಡೆ ಬಿರುಕುಗಳಲ್ಲಿ, ಕುಸಿದ ಕಟ್ಟಡಗಳ ಹುಡಿ ಧೂಳಿನಲ್ಲಿ, ಬಾರಿ ಬಾರಿಗೂ ಉಡಾಯಿಸುವ ಉಪಗ್ರಹಗಳಲ್ಲಿ, ಮೇಲೆ ಮಿನುಗುವ ಚುಕ್ಕ ಚಂದ್ರಮರಲ್ಲಿ ನನ್ನ ನಗೆಯ ಹುಡುಕುತ್ತಿದ್ದೇನೆ, ಸಿಗಲೊಲ್ಲದು. ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಮುಂದಕ್ಕೆ ನೋಡೋಣ ಏನು ಹೇಳ್ತಾರೆ ಅಂತ. ಸೊಸೆಯಂದಿರು ಸೀದು ಹೋದ ಬೂದಿ ಕಣದಲ್ಲಿ, ದಿಟ್ಟ ಲೇಖನಿಗೆ ಅಲ್ಲೈಸಿ ಇರಿದು ಸುರಿಸಿದ ರಕ್ತದೋ ಕುಳಿಯಲ್ಲಿ, ಹಲವು ಮಾದರಿಯ ಚಳವಳಿಗಳ ಬಸಿರಲ್ಲಿ, ಕೊಳಾಚೆಗೇರಿಯ ಗುಡಿಸಲ ತಣ್ಣನೆಯ ನರಳುವಿಕೆಯಲ್ಲಿ ನನ್ನ ನಗೆಯ ಹುಡುಕುತ್ತಿದ್ದೇನೆ, ಸಿಗಲೊಲ್ಲ. ಎಷ್ಟು ಖುಷಾಗಿ ಹೇಳ್ತಾ ಇದ್ದಾರೆ. ಯಾವ ಕ್ಷೇತ್ರವನ್ನೂ ಬಿಟ್ಟಿರದ ಅವಿವೇಕಗಳನ್ನು ಕುರಿತೇ ಮಾತಾಡ್ತಾ ಇರೋದು. ನೋಡಿ, ಸೊಸೆಯಂದಿರು ಸೀದು ಹೋದ ಬೂದಿ ಕಣದಲ್ಲಿ, ಇಲ್ಲಿ ನಗು ಸಿಗ್ಲಿಕ್ಕೆ ಸಾಧ್ಯ ಇದೆಯನ್ರಿ? ವರದಕ್ಷಿಣೆ ತರಲಿಲ್ಲ ಅಂತೇಳಿ ಎಷ್ಟೋ ಹೆಣ್ಣು ಮಕ್ಕಳನ್ನ ಅಮಾನವೀಯವಾಗಿ ಸುಟ್ಟಾಕ್ಬಿಟ್ಟಿದ್ದಾರೆ. ಹಂಗ್ ಸುಟ್ಟಾಕಿರುವಂಥ ವಾತಾವರಣವನ್ನು ನೋಡಿದಾಗ, ಆ ಥರದ್ದೊಂದು ನೈಜವಾದಂಥ ಪರಿಸ್ಥಿತಿಯನ್ನು ನೋಡಿದಾಗ, ಆ ಥರದ್ದೊಂದು ದುರಂತವಾದಂಥ ವಾತಾವರಣವನ್ನು ನೋಡಿದಾಗ, ದಿನನಿತ್ಯ ಪತ್ರಿಕೆಗಳಲ್ಲಿ ಓದಿದಾಗ ನಗು ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ? ಅಪ್ಪ, ಅತ್ತೆ, ಮಾವ, ಸೊಸೆ ಭಾಳ ಚೆನ್ನಾಗಿದ್ದಾರೆ ರೀ, ಸೊಸೆನ ಮಗಳ ಥರ ನೋಡ್ಕೊತಾ ಇದ್ದಾರೆ ಅಂದಾಗ ಅಲ್ವೇನ್ರಿ ನಗು ಬರೋದು ನಮಗೆ? ಯಾವುದೋ ಕಾರಣಕ್ಕೆ, ಕ್ಷುಲ್ಲಕ ಕಾರಣಗಳಿಗೆ ಇನ್ನೊಂದು ಮನೆ ಹೆಣ್ಮಗಳನ್ನ ಸುಟ್ಟಾಕ್ಬಿಡೋದು ಅಂದ್ರೆ ಏನ್ರಿ ಅರ್ಥ? ಇಲ್ಲ. ಸೊಸೆಯಂದಿರು ಸೀದು ಹೋದ ಬೂದಿ ಕಣದಲ್ಲಿ ಎಂದಷ್ಟು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ ನೋಡಿ. ಅವ್ರು ಸುಟ್ಟು ಹೋದಂತಹ ಬೂದಿ ಕಣದಲ್ಲಿ ಸೊಸೆಯಂದರು ಸರಿಯಾಗಿ ಮನೇಲಿ ನಡ್ಕೊಳ್ಳಿಲ್ಲ ಅಂತೇಳಿ, ಅಥವಾ ಐಷಾರಾಮಿ ವಸ್ತುಗಳನ್ನು ತಂದ್ಕೊಡ್ಲಿಲ್ಲ ಅಂತೇಳಿ, ವರದಕ್ಷಿಣೆ ಸರಿಯಾಗಿ ತರಲಿಲ್ಲ ಅಂತೇಳಿ, ಬಹಳ ಹಿಂದೆ ಈ ಥರದ್ದೆಲ್ಲ ಮಾಡ್ತಾ ಇರೋ ವಿವೇಕಗಳನ್ನು ಈಗಲೂ ಅವುಗಳು ನಡೀತಾ ಇರಬಹುದೇನೋ ಗೊತ್ತಿಲ್ಲ. ಸೊಸೆಯಂದಿರು ಸೀದು ಹೋದ ಬೂದಿ ಕಣದಲ್ಲಿ ನನ್ನ ನಗೆಯ ಹುಡುಕುತ್ತೇನೆ, ಸಿಗಲೊಲ್ಲದು ಅಂತ ಹೇಳ್ತಾ ಇದ್ದು. ಎಲ್ಲಿ ಸಿಗುತ್ತೆ? ಅಲ್ಲಿ ನೋವೇ ಇದೆ ಅಲ್ವಾ? ದಿಟ್ಟ ಲೇಖನಿಗೆ ಅಲ್ಲೈಸಿ ಇರಿದು ಸುರಿಸಿದ ರಕ್ತದೋ ಕುಳಿಯಲ್ಲಿ, ಇದು ಬಹಳ ಸೊಗಸಾಗಿರುವಂತ ಸಾಲು. ಸ್ವಯಂ ಲೇಖಕಿಯಾಗಿದ್ದುಕೊಂಡು ಇವರು ಈ ಸಾಲುಗಳನ್ನು ಕಟ್ಕೊಡ್ತಾ ಇದ್ದಾರೆ. ಆಮೇಲೆ ಆ ಲೋಕವನ್ನ ಬಹಳ ಚೆನ್ನಾಗಿ ಪರಿಚಯ ಮಾಡ್ಕೊಂಡಿದ್ದಾರೆ ಇವರು. ದಿಟ್ಟ ಲೇಖನಿಗೆ ಅಲ್ಲೈಸಿ ಇರಿದು. ದಿಟ್ಟ ಲೇಖನಿ, ಹೌದ್ರಿ, ಲೇಖನಿಯಿಂದ ಏನನ್ನು ಬೇಕಾದ್ರೂ ಸಾಧಿಸಕ್ ಸಾಧ್ಯ ಇದೆ. ಆದರೆ ಈಗಿನ ಕಾಲಕ್ಕೆ ಅದನ್ನು ಹಿಡ್ಕೊಂಡು ಒಳ್ಳೇದು ಕೆಟ್ಟದನ್ನು ಬರಿಬೇಕಾದವರು ತಮ್ಮ ಸ್ವಾರ್ಥಕ್ಕೆ ಇನ್ನಿಲ್ಲದ ಹಾಗೆ ಏನೇನೋ ಬರೆದ್ಬಿಡೋದು ಇದೆಯಲ್ಲ, ಅದು ಪರಮ ಅವಿವೇಕ ಅಂತ ಹೇಳ್ತಾರೆ. ದಿಟ್ಟ ಲೇಖನಿಗೆ ಹಲ್ಲೈಸಿ ಇರಿದು ಸುರಿಸಿದ ರಕ್ತದ ಕೊಳಿಯಲ್ಲಿ ಅಂತಂದ್ರೆ, ಲೇಖನಿಯಿಂದ ನಾವು ಏನನ್ನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆದರೆ ಸುಳ್ಳನ್ನ ಬೆಳ್ಳ ಅಂತಲೋ, ಬೆಳ್ಳನ್ನ ಸುಳ್ಳ ಅಂತಲೋ ತೋರ್ಸೋದಿದೆಯಲ್ಲ, ಅಂತ ಅವಿವೇಕಗಳನ್ನು ಹೇಳ್ತಾ ಇರೋದು. ಒಂದು ವ್ಯವಸ್ಥೆ ಕ್ರೋಧಕ್ಕೊಳಗಾಗಿ ಸಾಮರಸ್ಯವನ್ನ ಮರೆತು ಪರಸ್ಪರ ಕಚ್ಚಾಡುವ ಹಾಗೆ ಬರೆದ್ಬಿಡೋರು ಇರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ಇರೋದು. ನಮ್ಮ ಕೈಯಲ್ಲಿ ಲೇಖನಿ ಇದೆ ಅಂತಂದ್ರೆ ಸಮಾಜದಲ್ಲಿ ಸಾಮರಸ್ಯವನ್ನ ಕಾಯ್ದುಕೊಳ್ಳೋದಕ್ಕೆ ಮಾತ್ರ ಈ ಲೇಖನಿಯನ್ನು ಬಳಸಬೇಕು. ಅದನ್ನ ಬಿಟ್ಟು ಪರಸ್ಪರ ಕಚ್ಚಾಡೋ ತರ ಮಾಡಿದ್ರೆ, ಕಿರ್ಚಾಡೋ ತರ ಮಾಡಿದ್ರೆ ಆ ಲೇಖನಿಯ ಉದ್ದೇಶ ಅನ್ನುವಂಥದ್ದು ದುರುದ್ದೇಶವಾಗಿ ಮಾರ್ಪಾಟಾಗೋಗುತ್ತೆ. ಕೆಲವು ಸಾರಿ ಉದ್ದೇಶಪೂರ್ವಕವಾಗಿ ಆಗ ಮಾಡ್ಬಿಡ್ತಾರೆ.
ಆ ಥರದ ಅವಿವೇಕಗಳು ಹೋಗಬೇಕು ಅಂತ ಹೇಳ್ತಾ ಇರೋದು. ದಿಟ್ಟ ಲೇಖನಿಗೆ ಅಲ್ಲೈಸಿ ಇರಿದು ಸುರಿಸಿದ ರಕ್ತದೋ ಕುಳಿಯಲ್ಲಿ. ಎಷ್ಟೋ ಜನಗಳು ಬರಿತಾ ಇದ್ದಾರೆ. ಇದು ನೋಡಿ, ನಮ್ಮ ವಿವೇಕಾನಂದರು ಅದಕ್ಕೆ ಹೇಳಿದ್ದು, ಅನಕ್ಷರಸ್ಥರಿಗೆ ಬೆಳಕು ತನ್ನಿ, ವಿದ್ಯಾವಂತರಿಗೆ ಹೆಚ್ಚು ಬೆಳಕು ತನ್ನಿ ಅಂತ. ವಿದ್ಯಾಮದ ಅವರಿಗೆ ಇನ್ನಿಲ್ಲದಂತೆ ಕಾಡ್ತಾ ಇದೆ ಅಂತ ಹೇಳ್ತಾ ಇರೋದು. ಅಂದ್ರೆ ವಿದ್ಯೆ ಇದೆ ಅಂತ ಅನ್ಬಿಟ್ಟು ನಾವು ಏನನ್ನು ಬೇಕಾದ್ರೂ ಮಾಡ್ಬಿಡ್ತೀವಿ ಅಂತ ತಿರುಚಿ ಬರೆಯೋರು ಜಾಸ್ತಿ ಇದ್ದಾರೆ ಅಂತ. ಸಮಾಜವನ್ನ ಕ್ಷೋಭೆಗೆ ಉಂಟು ಮಾಡುವಂತ ವ್ಯವಸ್ಥೆಯನ್ನ ಸೃಷ್ಟಿ ಮಾಡೋರ್ಗೆ ಸಾಧ್ಯ ಇದೆ. ಬರವಣಿಗೆ ಆ ಥರದ್ದೆಲ್ಲ ಮಾಡ್ಬಿಡ್ತಾರೆ ಕೆಲವರು. ಆ ಥರದನ್ನೇ ಹೇಳ್ತಾ ಇರೋದಿಲ್ಲ. ದಿಟ್ಟ ಲೇಖನಿಗೆ ಹಲ್ಲೈಸಿ ಇರಿದು ಸುರಿಸಿದ ರಕ್ತದೋ ಕುಳಿಯಲ್ಲಿ. ಸಾಮರಸ್ಯವನ್ನು ತಂದುಕೊಡ್ಬೇಕಾದಂತ ಲೇಖನಿಯನ್ನ ಹಿಡಿದವರು ಹಾಗೆ ಬರೆದು ಪರಸ್ಪರ ಕಚ್ಚಾಡಿ ರಕ್ತಪಾತವಾಗಿರುವಂತಹ ವಾತಾವರಣದಲ್ಲಿ ನನ್ನ ನಗುವನ್ನು ಹುಡುಕಿದ್ರೆ ಎಲ್ರಿ ಸಿಗುತ್ತೆ. ಸೊಗಸಾಗಿ ಮಾತಾಡ್ತಾ ಇದ್ರೆ, ದಿಟ್ಟ ಲೇಖನಿಗೆ ಅಲ್ಲೈಸಿ ಇರಿದು ಸುರಿಸಿದ ರಕ್ತದೋ ಕುಳಿಯಲ್ಲಿ. ಸಮಾಜದ ಸಾಮರಸ್ಯವನ್ನ ಕಾಯ್ದುಕೊಳ್ಳುವಂತಹ ಏನೋ ರೀತಿಯಲ್ಲಿ ನಮ್ಮ ಬರವಣಿಗೆ ಯಾವಾಗಲೂ ಕೆಲಸ ಮಾಡಬೇಕು. ಕಚ್ಚಾಡುವರನ್ನು ಕೂಡಿಸಿ ಒಲಿಸುವಂತ ಕುವೆಂಪು ಹೇಳಿದಾಗೆ ಆ ಶಕ್ತಿ ಇದರಿಂದ ಸಾಧಿಸಬೇಕೇ ಹೊರತು ನಾವು ಪರಸ್ಪರ ಕಚ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಇದನ್ನು ಕಡ್ಕೊಂಡು ರಕ್ತಪಾತ ಮಾಡ್ಕೊಳ್ಳೋ ತರ ಈ ಲೇಖನಿ ಪೆನ್ನು ಕೆಲಸ ಮಾಡಬಾರ್ದು. ಹಲವು ಮಾದರಿಯ ಚಳವಳಿಗಳ ಬಸಿರಲ್ಲಿ, ಇದನ್ನು ಹೇಳ್ತಾರೆ ನೋಡಿ, ಪ್ರತಿಯೊಂದು ಹೇಳ್ತಾ ಇದ್ದಾರೆ. ಈ ಎಲ್ಲ ರೀತಿಯ ಚಳುವಳಿಗಳನ್ನು ಬಹುಶಃ ಹತ್ತಿರದಿಂದ ಕಂಡವರು ಆ ಕಾರಣಕ್ಕೆ ಇವನ್ನೆಲ್ಲ ಹೇಳ್ತಾ ಇದ್ದಾರೆ. ಹಲವು ಮಾದರಿಯ ಚಳುವಳಿಗಳ ಬಸರಿಯಲ್ಲಿ ಚಳವಳಿಗಳು ಮಾಡ್ತಾರೆ, ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ. ಆ ಉದ್ದೇಶದ ಒಳಗಡೆ ದುರುದ್ದೇಶವನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಕೆಲವು ಸಂದರ್ಭದಲ್ಲಿ. ಚಳವಳಿಗಳು ಸ್ವಾರ್ಥ ಸಾಧನೆಗಾಗಿ ಮಾಡ್ತಾ ಇದ್ರೆ, ವ್ಯಕ್ತಿಗತವಾದಂಥ ಅಭಿವೃದ್ಧಿಯನ್ನ ಹಿನ್ನೆಲೆ ಇಟ್ಕೊಂಡು ಒಂದು ಬಹುಸಂಖ್ಯಾತ ಜನರನ್ನ ಕಟ್ಕೊಂಡು ಚಳವಳಿ ಮಾಡ್ತಾ ಇದ್ರೆ, ಅಥವಾ ಇನ್ಯಾವುದೋ ಸಂದರ್ಭದ ಚಳವಳಿಯನ್ನ ಮಾಡ್ತಾ ಇದ್ದಾಗ ಯಾರೋ ಹಣ ಕೊಟ್ಟರು ಅಂತಲೋ ಇನ್ಯಾವುದೋ ಪ್ರಭಾವಕ್ಕೊಳಗಾದ್ವಿ ಅಂತಲೋ ಚಳವಳಿಯ ಮಾರ್ಗವನ್ನ ದಿಕ್ಕನ್ನ ಬದಲಿಸಿ ಬಿಡುವಂತ ಚಳವಳಿಯ ನಾಯಕರನ್ನ ನೋಡಿಲೋ, ಆಗ ಅಂತ ಸಂದರ್ಭದಲ್ಲಿ ಹಲವು ಮಾದರಿಯ ಚಳುವಳಿಗಳ ಬಸಿರಲ್ಲಿ ನನ್ನ ನಗುವನ್ನು ಹುಡುಕ್ತೀನಿ. ಸರಿಯಾಗಿ ನ್ಯಾಯದಾನಕ್ಕೋಸ್ಕರ, ವ್ಯವಸ್ಥೆಯ ಸರಿಯಾದ ಸ್ವರೂಪಕ್ಕೋಸ್ಕರ ಚಳವಳಿಗಳನ್ನ ಮಾಡಿದಾಗ ನಗು ಬರುತ್ತೆ ನಿಜ. ಆದರೆ ಇನ್ಯಾವುದೋ ಅವಿವೇಕಗಳಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ, ಸ್ವಾರ್ಥ ಬುದ್ಧಿಯಿಂದ ಲೋಭಕ್ಕೋಸ್ಕರ ಚಳವಳಿಗಳನ್ನ ಮಾಡಿದಾಗ ನಗು ಎಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಕೊಳಚಗೇರಿಯ ಗುಡಿಸಲ ತಣ್ಣನೆಯ ನರಳುವಿಕೆಯಲ್ಲಿ ನನ್ನ ನಗೆಯ ಹುಡುಕುತ್ತಿದ್ದೇನೆ ಸಿಗಲಲ್ಲದು. ಕೊಳಚಗೇರಿಯ ಗುಡಿಸಲ ತಣ್ಣನೆಯ ನರಳುವಿಕೆಯಲ್ಲಿ, ಕೊಳಚಗೇರಿ ಸ್ಲಮ್ ನಿವಾಸಿಗಳು ಅಂತ ನಾವು ಕರಿತೀವಲ್ಲ, ಕೊಳಚಗೇರಿಯಲ್ಲಿ ಎಲ್ಲ ಮಲಗಿರೋರನ್ನ ನೋಡಿದ್ರೆ ನಾವೆಲ್ಲರೂ ಸಫೋಸ್ಟಿಕೇಟೆಡ್ ಪೀಪಲ್ ಅಂತ ಅನ್ಸ್ಕೊಂಡಿರೋರು ಐಷಾರಾಮಿ ಬಂಗಲೆಗಳಲ್ಲಿ ಇದರಲ್ಲಿ ಮೆತುವಾದಂಥ ಮೃದು ಹಾಸಿನಲ್ಲಿ ಮಲಗ್ತಾ ಇರುವಂತಹ ಜನಗಳು ಒಂದ್ ಕಡೆ ಇದ್ದಾಗ, ಅಲ್ಲೇ ಸ್ಲಮ್ನಲ್ಲಿ ಕೊಳಚಗೇರಿಯಲ್ಲಿ ಬೆಳೀತಾ ಇರುವಂತಹ ಭವ್ಯ ಭಾರತದ ಪ್ರಜೆಗಳು ಒಂದ್ ಕಡೆ ಅಲ್ಲಿರ್ಬೇಕಾದ್ರೆ ಅವ್ರನ್ನ ನೋಡಿದಾಗ ಈ ವ್ಯವಸ್ಥೆ ಯಾಕೆ ಹಿಂಗಿದೆ ಅನ್ನುವಂತಹದನ್ನ ಕಂಡಾಗ ಆಕ್ರೋಶಕ್ಕೊಳಗಾಗ್ತೀವಿ, ಹತಾಶಕ್ಕೊಳಗಾಗ್ತೀವಿ. ಅಂತ ಸಂದರ್ಭದಲ್ಲಿ ಸಹಜವಾದ ನಗು ಎಲ್ಲಿ ಬರೋದಕ್ಕೆ ಸಾಧ್ಯ ಆಗತ್ತೆ? ಇಲ್ಲಪ್ಪ, ಈ ರೀತಿಯ ತಾರತಮ್ಯದ ವ್ಯವಸ್ಥೆ ಹೊರಟೋಗಿ ಎಲ್ಲರೂ ಸರ್ವಸಮಾನವಾಗಿ ಬದುಕುವಂತ ಒಂದು ಕುಶಲವಾದಂಥ ವಾತಾವರಣ ಸಿಕ್ಕಿದಾಗ ನಗಲಿಕ್ಕೆ ಸಾಧ್ಯ ಆಗತ್ತೆ. ಆ ಥರದ್ದಂತೂ ಕುಶಲವಾದಂಥ ವಾತಾವರಣವನ್ನ, ಸಾಮಾಜಿಕ ವಾತಾವರಣವನ್ನ ನಿರೀಕ್ಷಿಸ್ತಾ ಗೊತ್ತಾ, ಆ ಥರದ್ದೊಂದು ವಾತಾವರಣ ಬಂದಾಗ, ಸ್ವಯಂ ಸಿದ್ಧ ಆದಾಗ, ಅಥವಾ ನಾವುಗಳೆಲ್ಲರೂ ಅದಕ್ಕೋಸ್ಕರ ದುಡ್ದಾಗ, ಆ ಥರದ್ದೊಂದು ವಾತಾವರಣ ಬಂದಾಗ, ಸಮಾಜ ಸೃಷ್ಟಿಯಾದಾಗ ನಾನು ನಗಲಿಕ್ಕೆ ಸಾಧ್ಯ ಆಗತ್ತೆ. ಆಗ ನಾನು ಕಳ್ಕೊಂಡಿರುವಂಥ ನಗು ಸಿಗುತ್ತೆ ಅಂತ ಹೇಳ್ಬಿಟ್ಟು ಮೇಡಮ್ ಅವ್ರು ಮಾತಾಡ್ತಾ ಇರೋದು ಅನ್ಸುತ್ತೆ. ಹಲವು ಮಾದರಿಯ ಚಳವಳಿಗಳ ಬಸಿರಲ್ಲಿ, ಕೊಳಚಗೇರಿಯ ಗುಡಿಸಲ ತಣ್ಣನೆಯ ನರಳುವಿಕೆಯಲ್ಲಿ. ಕೊಳಚಗೇರಿಯ ಅಂದ್ರೆ ಜೋರಾಗಿ ಮಳೆ ಬಂತು ಅಂದ್ರೆ ಕೊಳಚಗೇರಿಯ ನಾಶ ಆಗೋಗುತ್ತೆ, ಅವರೆಲ್ಲರೂ ಕೊಚ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಎಷ್ಟೋ ಆಗೋಗಿದೆ ಬೆಂಗಳೂರಿನಲ್ಲಿ, ಎಷ್ಟೋ ದೊಡ್ಡ ದೊಡ್ಡ ನಗರಗಳಲ್ಲಿ ಕೊಳಚಗೇರಿಯಲ್ಲಿ ಹೆಸರಿಲ್ಲದಾಗ ಆಗೋಗಿದ್ದಾರೆ. ಪ್ರವಾಹ ಬಂದು ಮಳೆ ಬಂದಾಗ ಅವ್ರಿಗೆ ಒಂದು ಸುಸ್ಥಿರವಾದಂಥ ನೆಲೆಯನ್ನ ಸರ್ಕಾರಗಳು ಮಾಡ್ಕೊಡ್ತಾ ಇಲ್ಲ. ಮಾಡಿಕೊಟ್ರು ಕೂಡ ಕುಸಿದು ಬೀಳಬಹುದಾದಂಥ ಕಳಪೆ ಕಾಮಗಾರಿಯನ್ನ ಮಾಡಿ ಅವ್ರಿಗೆ ಕಟ್ಟಡಗಳನ್ನು ಮಾಡ್ಕೊಡ್ತಾ ಇದ್ದಾರೆ. ಅಂಥ ವ್ಯವಸ್ಥೆಯನ್ನ ನೋಡಿ ನಾನು ಹೇಗ್ರಿ ನಗಲಿ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಆ ಕಾರಣಕ್ಕೆ ನಾನು ಸರಿಯಾದ ವ್ಯವಸ್ಥೆಯನ್ನ ಒತ್ತಾಯಿಸುತ್ತಾ, ಆ ಒತ್ತಾಯದ ಒಳಗಡೆ ಅದು ಅನುಷ್ಠಾನಕ್ಕೆ ಬಂದಾಗ ನನ್ನ ನಗೆ ಸಿಕ್ತು ಅಂತ ನಾನು ಭಾವಿಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಮೇಡಮ್ ಅವ್ರು ಮಾತಾಡ್ತಾ ಇರೋದು. ಕೊಳಚಗೇರಿಯ ಗುಡಿಸಲ ತಣ್ಣನೆಯ ನರಳುವಿಕೆಯಲ್ಲಿ,
ಕೊಳಚೆಗೆರೆಯ ಗುಡಿಸಲ ತಣ್ಣನೆಯ ನರಳುವಿಕೆಯಲ್ಲಿ. ಇವ್ರಿಗೆ ಪ್ರತಿಭಟಿಸುವಂತಹ ಸ್ವಾತಂತ್ರ್ಯವೂ ಇಲ್ಲ. ಇವರೆಲ್ಲ ದಮನಿತರು. ಕೊಳಚೆಗೇರಿಯಲ್ಲಿರೋರು ದಮನಿತರೆ, ಗೊತ್ತಾಯ್ತಾ? ಅಧಿಕಾರದಲ್ಲಿರೋರನ್ನ ಅಥವಾ ರಾಜಕೀಯ ಮಾಡೋರನ್ನ ಗಟ್ಟಿಯಾಗಿ ಪ್ರಶ್ನಿಸುವಂತ ಶಕ್ತಿ ಇಲ್ಲದೆ ಇರೋರು, ಧ್ವನಿಯನ್ನ ಕಳ್ಕೊಂಡವ್ರು ಅಲ್ವೇನ್ರಿ? ಅಪ್ಪ ನಾವ್ಯಾಕೆ ಹಿಂಗಿದ್ದೀವಪ್ಪ, ಇದೇ ಸಮಾಜದಲ್ಲಿ ಎಲ್ಲ ನಿಮ್ ಥರನೇ ಇರುವ ನಾವು ಮನುಷ್ಯರೇಯ, ನಾವ್ಯಾಕೆ ಇಂಥ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ, ನೀವ್ಯಾಕೆ ಅಂಥ ವಾತಾವರಣದಲ್ಲಿ ಬದುಕ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಲಾರ್ದಂಥ ಸ್ಥಿತಿಯಲ್ಲಿ ಉಳ್ಕೊಂಡಿರ್ತಾರೆ ಕೊಳಚೆಗೇರಿಯಲ್ಲಿರೋ. ಅಂತ ಯಾರಿಗೂ ಹೇಳಕ್ಕಾಗಲ್ಲ, ನರಳ್ಕೊಂಡು ಬದುಕ್ತಿರ್ತಾರೆ. ಕೊಳಚೆಗೇರಿಯ ಗುಡಿಸಲ ತಣ್ಣನೆಯ ನರಳುವಿಕೆಯಲ್ಲಿ, ಆಕ್ರೋಶಭರಿತವಾದಂತಹ ನರಳುವಿಕೆ ಅಲ್ಲ ಅದು. ತಣ್ಣ ಕೊರಗಿನೇ ಸದೋಗ್ಬಿಡ್ತಾರೆ, ನರಳಿನೇ ಸದೋಗ್ಬಿಡ್ತಾರೆ. ಅಲ್ಲಿ ನನ್ನ ನಗೆಯ ಹುಡುಕುತ್ತಿದ್ದೇನೆ ಸಿಗಲೊಲ್ಲದು ಅಂತ ಹೇಳ್ತಾರೆ. ಇಲ್ಲೆಲ್ಲ ಅವರು ಈ ವ್ಯವಸ್ಥೆಯ ಅವಿವೇಕಗಳಲ್ಲಿ ನನ್ನ ನಗೆನ ಹುಡುಕ್ತಾ ಇದ್ದೀನಿ, ಸಿಗಲೊಲ್ಲದು ಅಂದ್ರೆ ಯಾವ ಕಾಲಕ್ಕೂ ಸಿಗಲ್ಲ ಅಂತ. ಅಂದ್ರೆ ಅಕಸ್ಮಾತ್ ಸಿಗಬೇಕು ಅಂತಂದ್ರೆ ವ್ಯವಸ್ಥೆಗಳಲ್ಲೂ ಸರಿ ಹೋದಾಗ ನನ್ನ ನಗೆ ಖಂಡಿತವಾಗೂ ಸಿಗುತ್ತೆ ಅನ್ನುವಂಥ ಆಶಯವನ್ನೂ ಕೂಡ ಇದರೊಳಗಡೆ ಇಟ್ಟಿದ್ದಾರೆ. ಹಾಗಾದ್ರೆ ಮನುಷ್ಯ ಸಹಜವಾಗಿ ಬದುಕೋದನ್ನ ಕಲಿಬೇಕು ಅಂತ. ಅವಿವೇಕದಿಂದ ಬದುಕುವುದನ್ನ ನಿಲ್ಲಿಸ್ಬಿಟ್ಟಾಗ, ಸಹಜವಾಗೇ ಬದುಕುವ ರೀತಿಯನ್ನ ಕಂಡುಕೊಂಡಾಗ ಸರ್ವರು ಸಮಾನವಾಗಿ ಬದುಕುವಂತ ವಾತಾವರಣ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಸೊಸೆಯಂದಿರು ಸೀದು ಹೋದ ಬೂದೀಕಣದಲ್ಲಿ ದಿಟ್ಟಲೇಖನಿಗೆ ಹಲ್ಲೈಸಿ ಇರಿದು ಸುರಿಸಿದ ರಕ್ತದೋ ಕುಳಿಯಲ್ಲಿ, ಹಲವು ಮಾದರಿಯ ಚಳವಳಿಗಳ ಬಸಿರಲ್ಲಿ ಕೊಳಚೆಗೇರಿಯ ಗುಡಿಸಲ ತಣ್ಣನೆಯ ನರಳುವಿಕೆಯಲ್ಲಿ ನನ್ನ ನಗೆಯ ಹುಡುಕುತ್ತಿದ್ದೇನೆ ಸಿಗಲೊಲ್ಲದು ಅಂತೇಳಿ ಬಹಳ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನನ್ನ ನಗೆ ಹುಡುಕುತ್ತಿದ್ದೇನೆ ಸಿಗಲೊಲ್ಲದು. ಇದೇ ರೀತಿ ಅನೇಕರಿಗಾಗಿರ್ಬಹುದು, ಅನ್ಸಿರ್ಬಹುದು. ಈಗ್ಲೂ ಹಂಗೆ ಅಂದ್ಕೊಂಡೆ ಕೊರಗಿ ಆ ಥರದೊಂದು ವಾತಾವರಣ ಸಾಧ್ಯ ಆಗಲಿಲ್ಲ ಅಂತೇಳಿ ಸತ್ಯ ಹೋಗಿರ್ಬೋದು ಎಷ್ಟೋ ಜನ. ಈ ಭ್ರಷ್ಟ ವ್ಯವಸ್ಥೆಯನ್ನ ನಾವು ಸರಿ ಮಾಡೋಕ್ಕೆ ಸಾಧ್ಯ ಆಗ್ಲಿಲ್ವಲ್ಲಪ್ಪ ಅಂತೇಳಿ ಕೊನೆಯವರೆಗೂ ಅವರು ಆ ಒಳ್ಳೆಯ ವಾತಾವರಣವನ್ನ ನಿರೀಕ್ಷಿಸುತ್ತಲೇ ಅದು ಸಾಧ್ಯವಾಗದೇನೆ ನರಳಿ ನಗದೇನೆ ಸತ್ತೋಗಿರ್ಬೋದು. ಅಂಥದ್ದೊಂದು ವಾತಾವರಣ ಇದೆಯಪ್ಪ, ನಾವು ನಗಲಿಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ಅವ್ಯವಸ್ಥೆ ಅನ್ನುವಂಥದ್ದು ಹೊರಟೋಗಿ ಎಲ್ಲರೂ ನಗುತ್ತಾ ಬಾಳುವಂತಹ ಜೀವನ, ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನುವಂಥ ತಿಳುವಳಿಕೆ ಎಲ್ಲರಿಗೂ ಬಂದು ಈ ದೇಶದಲ್ಲಿ ಸಿಗುವಂತ ಎಲ್ಲ ಬಂಡವಾಳವು, ಎಲ್ಲ ಸಂಪನ್ಮೂಲವು ಎಲ್ಲ ವ್ಯಕ್ತಿಗಳಿಗೂ ಸರಿ ಸಮಾನವಾಗಿ ಹಂಚಿಕೆಯಾದಾಗ, ಈ ಥರದ್ದೆಲ್ಲ ಆದರ್ಶಮಯವಾದಂಥ ವಾತಾವರಣಗಳ ಸೃಷ್ಟಿಯಾದಾಗ ಬಹುಶಃ ನಾವೆಲ್ಲರೂ ಕೂಡಿ ನಗಬಹುದು ಅಂತ ಅನಿಸುತ್ತೆ. ಆ ಥರದೊಂದು ವಾತಾವರಣವನ್ನೇ ಇವರು ಒತ್ತಾಯಿಸ್ತಾ ಇರೋದು ನಮ್ಮ BT ಲಲಿತಾ ನಾಯಕ್ ಮೇಡಮ್. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಕವಿತೆ ಹುಡುಕಿದರೂ ಸಿಗಲೊಲ್ಲದು ಅಂತ ಇದೆಯಲ್ಲ, ಹುಡುಕಿದರೂ ಸಿಗಲೊಲ್ಲದು, ನಗು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ. ನೀವುಗಳು ಕೂಡ ಈ ಥರದೊಂದು ವಾತಾವರಣದ ಭಾಗವೇ ಆಗಿದ್ದೀವಿ. ನಾವುಗಳೆಲ್ಲವೂ ಕೂಡ ಈ ಥರದ ಅವ್ಯವಸ್ಥೆಯ ಗೊತ್ತಿಲ್ಲದ ಈ ಅವ್ಯವಸ್ಥೆಯ ಭಾಗವಾಗಿದ್ದೀವಿ. ನಾವು ಈ ಅವ್ಯವಸ್ಥೆಯನ್ನು ಹೋಗಲಾಡಿಸಿಕೊಳ್ಳುವಂತಹ ಅಥವಾ ಅವುಗಳನ್ನೆಲ್ಲ ಹೋಗಲಾಡಿಸಿ ನಾವೆಲ್ಲರೂ ಕೂಡಿ ನಗಬಹುದಾದಂಥ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಬೇಕಾದಂಥ ಗುರುತರವಾದ ಜವಾಬ್ದಾರಿಯು ನಮ್ಮ ಮೇಲಿದೆ ಅನ್ನುವಂಥ ತಿಳುವಳಿಕೆ ಈ ಪದ್ಯವನ್ನು ಓದಿದ ಮೇಲೆ ನಿಮಗೆ ಬಂದಿದ್ದೆ. ಆದರೆ ಒಂದು ಎಚ್ಚರಿಕೆಯ ಸ್ಥಿತಿಯಲ್ಲಿ, ಒಂದು ಎಚ್ಚರಿಕೆಯ ವಾತಾವರಣದಲ್ಲಿ, ಒಂದು ಎಚ್ಚರಿಕೆಯ ನೆಲೆಯಲ್ಲಿ ನಾವುಗಳು ಬದುಕಲಿಕ್ಕೆ ಸಾಧ್ಯ ಆಗತ್ತೆ. ಯಾವ ಸಂದರ್ಭದಲ್ಲಿ ನಾವು ಯಾವ ಹೆಜ್ಜೆ ನೀಡೋದಕ್ಕೂ ಮುಂಚೆ ಯಾರಿಗಾದ್ರೂ ಏನಾದ್ರೂ ಅವಿವೇಕಗಳಾಗುತ್ತಾ, ಅನ್ಯಾಯಗಳಾಗುತ್ತಾ ಅನ್ನುವಂಥ ಯೋಚನೆಯನ್ನ ಮಾಡಿದ್ರೆ ಬಹುಶಃ ಆಗ್ತಾ ಇರುವಂಥ ಅನ್ಯಾಯಗಳ ಪಟ್ಟಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅನಿಸ್ತದೆ. ಆ ಥರದ್ದು ಎಲ್ಲ ತಿಳುವಳಿಕೆಯು ನಮಗೆ ಈ ಪದ್ಯವನ್ನು ಓದಿದ್ರಿಂದ ಬಂದಿದ್ದೇ ಆದರೆ ಈ ಪದ್ಯವನ್ನ ಮೇಡಮ್ ಅವರು ಬರೆದಿದ್ದಕ್ಕೂ ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಭಾವಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ನಮಸ್ಕಾರ.